मामत्स्य धीमन्तरमघीभृत प्राप्ता न्यायसुधायेन सञ्जयीन्द्रमहं भजे। अञ्जनासूनुसान्निध्याद् विजयेन विराजितम् अजितप्रीतिजनकं भजेऽहं विजयध्वजम्। समुत्सार्य तमस्तोमं सन्मार्गं सम्प्रकाश्य च सदा विष्णुपदासक्तं सेवे ब्रह्मण्यभास्करम्। श्रीगोपिकापतिनिवेदितषष्टिशाकमुख्योर्भोजनविदूषण तत्पराणाम् सन्दर्शितोरुनिजकुक्षिगतार्द्रशाक श्रीपादराजगुरवे नमः शुभाय। व्यासराजेन्दुमाशासे चन्द्रिकायच्च सम्मता दुर्वारिचोरान् विद्राव्य रक्षितं भुवनत्रयम्। तपो विद्या विरक्त्यादि सद्गुणौघाकरानहम् वादिराजगुरून् वन्दे हयग्रीवदयाश्रयान्। भक्तानां मानसाम्भोजभानवे कामधेनवे नमतां कल्पतरवे जयीन्द्रगुरवे नमः। प्रणमत्कामधेनुञ्च भजत्सुरतरूपमम् श्रीभावबोधकृत्पादचिन्तामणिमुपास्महे। श्रीमतो राघवेन्द्रस्य नमामि पदपङ्कजे कामिताशेषकल्याणकरुणाकल्पपादपो। आसेतु रातुषाराद्रे हेयो दिशो जितवन्मुहुः सत्यध्यानगुरुः पातु यतीन्द्रैरपि पूजितः। अनवद्यात्मचारित्रं वारिखद्योतभास्करम् विद्यामान्यगुरुं वन्दे विद्याविद्योतभास्वरम्। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम्। स्वस्तिस्तु सताम् अशेष सन्मङ्गलानि भवन्तु। रुरोज कविभिः कविः सन्सनीव्याभिः जरितारमच्छा महोवाजेभिः महद्भिश्च सुष्मैः ಉರುವೀರಾಭಿಃ. ಇದು ನಾರಾಯಣ ಮೂರ್ತಿಯನ್ನ ವರ್ಣನೆ ಮಾಡುವ ಒಂದು ಬೃಹತಿ ಶಸ್ತ್ರ. ನಾರಾಯಣ ಅಂದ್ರೇನು? ನಿರ್ದೋಷ, ಗುಣಪರಿಪೂರ್ಣ ಅದೆಲ್ಲ ಕೇಳಿರ್ತೀವಿ ನಾವು. ಇಲ್ಲೊಂದು ಬೇರೆ ಅರ್ಥವನ್ನ ಬೃಹತಿ ಸಹಸ್ರ ಹೇಳ್ತಾ ಇದೆ. ರಘುನಾಥ ತೀರ್ಥರು, ಶೇಷ ಚಂದ್ರಿಕಾಚಾರ್ಯರು ಅಂತ ಅವರು ಇದರ ಅಭಿಪ್ರಾಯವನ್ನು ತಿಳಿಸ್ತಾರೆ. ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಬೃಹತಿ ಸಹಸ್ರಕ್ಕೆ. ಶೇಷ ಚಂದ್ರಿಕಾಚಾರ್ಯ ರಘುನಾಥ ತೀರ್ಥ ತಿರುಮಕೋಡ್ಲು ಸ್ವಾಮಿಗಳು. ರುರೋಜ ಕವಿಭಿ ಕವಿ ಸಂಸನೀವ್ಯಾಭಿಹಿ ಜರಿತಾರ ಮಚ್ಚ. ಭಗವಂತ ಸ್ತೋತ್ರ ಮಾಡುವ ಯಾರನ್ನೂ ಕೂಡ ಕೈ ಬಿಡೋದಿಲ್ಲ. ಸ್ತೋತ್ರ ಮಾಡ್ಲಿಕ್ಕೆ ಪುರುಸತ್ ಮಾಡ್ಕೋಬೇಕಷ್ಟೆ. ನಮ್ಮನ್ನು ಸ್ತೋತ್ರ ಮಾಡ್ಕೊಳ್ತೀವಿ, ಪರರನ್ನ ಆಕ್ಷೇಪ ಮಾಡ್ತೀವಿ. ದೇವರನ್ನ ಗುರುಗಳನ್ನ ಸ್ತೋತ್ರ ಮಾಡಬೇಕು ಅಂದ್ರೆ ಮನಸ್ಸೇ ಬರೋದಿಲ್ಲ. ಜರಿತಾರಂ ಸ್ತೋತಾರಂ ಸ್ತುತಿಕರ್ತಾರಂ ಅಂತ ಅರ್ಥ. ಯಾರನ್ನ? ಭಗವಂತನನ್ನ. ಅನಾದ್ಯನಂತ ಕಾಲದಲ್ಲಿ ಅವನ ಮಹಿಮೆ ಅವನಿಗೆ ಗೊತ್ತು, ಇನ್ಯಾರಿಗೂ. ನಿನ್ನ ಮಹಿಮೆಯ ನೀನೇ ಬಲ್ಲೆಯೋ ರಂಗವಿಠಲ ಅಂತ. ದೇವರ ಮಹಿಮೆಯನ್ನ ನಾವೊಂದಿಷ್ಟು ಹೇಳ್ತೀನಿ ಅಂತ ಋಷಿಮುನಿಗಳಂದ್ರೆ ಉತ್ತಮ ದೇವತೆಗಳಂತಾರೆ. ನೀವು ಹೇಳಿದ ಸಾಕು. ಋಷಿಮುನಿಗಳು ಹೇಳಿದ ಮೇಲೆ ದೇವತೆಗಳು ನಾವು ಇನ್ನೂ ಹೆಚ್ಚು ಹೇಳ್ತೀವಿ. ಅವರು ಹೇಳಿದ್ದನ್ನು ಕೇಳಿ ಇನ್ನೂ ಇಂದ್ರಾದಿ ದೇವತೆಗಳು ಸಾಕಪ್ಪ ಇನ್ನೂ ನಾವು ಹೇಳ್ತೀವಿ. ಇಂದ್ರಾದಿ ದೇವತೆಗಳು ಹೇಳಿದ ಮಾತನ್ನು ಕೇಳಿದ ಮೇಲೆ ಉಮಾದೇವಿ ರುದ್ರದೇವರಂತಾರೆ ನಾನಿನ್ನೂ ಬಹಳ ಹೇಳ್ತೇನೆ ಸಾಕು. ಗರುಡಶೇಷ ರುದ್ರದೇವರು ಹರಿಮಹಿಮೆಯನ್ನ ತಿಳಿದು ದೇವರ ವರ್ಣನೆ ಮಾಡಿದಾಗ
ಭಾರತೀ ದೇವಿ, ಸರಸ್ವತಿ ದೇವಿ ನಮ್ಗಿನ್ನೂ ಹೆಚ್ಚು ಗೊತ್ತಲ್ಲ, ಇನ್ನು ನಮಗೊಂದು ಸ್ವಲ್ಪ ಅವಕಾಶ ಕೊಡ್ತಿ ಹೇಳ್ತಾರೆ. ಅವರಿಬ್ಬರು ನುಡಿದ ಮೇಲೆ ಬ್ರಹ್ಮವಾಯುಗಳು ನಾನೇ ಹೆಚ್ಚು ಹೇಳ್ತೀನಿ ಅಂತ ಅವರು ಶುರು ಮಾಡಿದ್ರೆ, ಲಕ್ಷ್ಮೀ ದೇವಿ ಅನಂತ ವೇದಾಭಿಮಾನಿಣಿ, ಅನಾಲೋಚನೆ ಸರ್ವ ವಿಷಯಕ ಜಗದ್ ವಿಷಯದಲ್ಲಿ ಅವಳು ಎಷ್ಟು ತಿಳಿದಿರಬೇಡ. ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಅಂತ ಪ್ರಾತಃ ಸಂಕಲ್ಪ ಗದ್ದದಲ್ಲಿ ವೇದೋಕ್ತ ವೇದದಲ್ಲಿ ಹೇಳದೇ ಇರೋ ಮಹಿಮೆಯನ್ನೆಲ್ಲ ವಾಯುದೇವರೇ ತಿಳಿದ್ಮೇಲೆ ನಮ್ಮ ಜಗದಂಬೆ ನಿತ್ಯ ನೂತನವ ಕಾಣುತ್ತ ಮಿಜ ಹರುಷರನ್ ನಿಗಮಮಾನಿ. ಅವಳು ಎಷ್ಟು ಹೇಳಬೇಡ ದೇವರ ಮಹಿಮೆಯನ್ನ. ದೇವರಂತಾನೆ, ನರಸಿಂಹ ಅಂತಾನೆ, ನೀನ್ ಎಷ್ಟು ಹೇಳ್ತಿ, ನನ್ನ ಮಹಿಮೆಯನ್ನು ನಾನೇ ಹೇಳ್ಕೋಬೇಕು ಅಂತ ಹೇಳಿ ನರಸಿಂಹದೇವರು ಬಾಯಿ ತೆರೆದು ತನ್ನ ಮಹಿಮೆಯನ್ನು ಅಪಾರವಾಗಿ ಅವನೇ ಹೇಳ್ಕೋಬೇಕೆ ಹೊರತು ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಂತ ಅನಂತರಣ್ಣ, ಅನಂತ ಮಹಿಮರಣ್ಣ ಯಾರು ಹೇಳ್ತಾರೆ? ದೇವರೇ ಹೇಳಬೇಕು, ಅವನೇ ಹೇಳಿದ್ದಾನಣ್ಣ. 18 ಪುರಾಣಗಳಲ್ಲಿ ಹೇಳಿದ್ದಾನೆ. ಅನಂತ ವೇದ ವಿಭಾಗ ಮಾಡಿ ಅವನ ಮಹಿಮೆಯನ್ನ ಸಾಧಕ ಜನಗರಿಗೆ ಕೊಟ್ಟಿದ್ದಾನೆ ಭಗವಂತ. ಧಾರಾಳವಾಗಿ ವೇದವ್ಯಾಸ ದೇವರು ಬೇರೆಯವರಂತಾರೆ. ಒಂದು ವೇಳೆ ಆ ಕರುಣಾ ಸಾಗರ, ಇವತ್ತು ವೇದವ್ಯಾಸ ಜಯಂತಿ, ಅವತಾರ ಮಾಡಿ ಮಹಾಭಾರತ, ವೇದ ವಿಭಾಗಗಳು, ಪಂಚಸಹಸ್ರ, ಪಂಚರಾತ್ರ ಆಗಮ, ಪಂಚಸಹಸ್ರ 5000 ಗ್ರಂಥದಲ್ಲಿ ಪಂಚರಾತ್ರವನ್ನು ಕೊಟ್ಟಿದ್ದು. ಈ ಜ್ಞಾನದಲ್ಲೇ ಆಸಕ್ತಿ ಇದ್ದವರಿಗೆ ವೇದವ್ಯಾಸ ದೇವರು ಕೊಟ್ಟ ಜ್ಞಾನದ ಲೇಷ ಸ್ವಲ್ಪ ತಲೆಗೆ ಹೋಗ್ಬಿಟ್ರೆ ಆ ಸುಖ ಬೇರೆ ಎಲ್ಲೂ ಸಿಗೋದಿಲ್ಲ. ತಿಂದ್ರೆ ಕುಡಿದ್ರೆ ಏನ್ ಸಿಗತ್ತೆ? ಹೊಟ್ಟೆ ತುಂಬಿದ ಮೇಲೆ ಅಲ್ಲೇ ನಮಗೆ ಬೇಡಪ್ಪ ಅನ್ಸುತ್ತೆ. ಇದಕ್ಕೆ ಸ್ಯಾಚುರೇಷನ್ ಪಾಯಿಂಟೇ ಇಲ್ಲ. ಜ್ಞಾನದ ವಿಚಾರದಲ್ಲಿ ಮುಗಿಯತಪ್ಪ ಅಂತಿದೆಯಾ? ಪ್ರಾರಂಭವೇ ಹೊರತು ಎಲ್ರಿ ಮುಗಿಯತ್ತಲ್ಲಿ. ರುರೋಜ ಕವಿಭಿಕ್ಕವಿಸ್ತನಿ, ಮಹಾಜ್ಞಾನಿಗಳು ಸ್ತೋತ್ರ ಮಾಡ್ತಾರೆ ಅಂತ ಹೇಳಿ ಕವಿಭಿಗಿ ಅಂದ್ರೆ ಅಂಗಿರೋಭಿಗಿ ಅಂತಾರೆ. ಅಂಗಿರರು ಬೃಹಸ್ಪತ್ಯಾಚಾರ್ಯರ ತಂದೆ. ಅವರು ಯಜ್ಞಯಾಗ ಮಾಡಬೇಕು ಅಂತಿದ್ದಕ್ಕೆ ಅದಕ್ಕೆ ದುಡ್ಡು ಬಹಳ ಬೇಕಲ್ವಾ? ಒಂದು ಅಶ್ವಮೇಧ ಯಾಗಕ್ಕೆ 21,000 ಋತ್ವಿಜರು ಬೇಕು. ಋತ್ವಿಜರೇ, ಮಿಕ್ಕ ಬೇರೆ ಬೇರೆಯವರೆಲ್ಲ ಎಷ್ಟು? ಅದು ಊಹಾತೀತ, ಸುಳ್ಳು ಅನ್ಸ್ಬಿಡುತ್ತೆ. ಇಡೀ ಭಾರತದಲ್ಲೇ 21,000 ಋತ್ವಿಜರಿಲ್ಲ. ಒಂದು ಯಾಗಕ್ಕೆ ಅಷ್ಟು ಬೇಕಾಗಿತ್ತು ಅಂದ್ರೆ ಆಗಿನ ಕಾಲದಲ್ಲಿ ಬ್ರಾಹ್ಮಣ್ಯ ಎಷ್ಟು ಸಮೃದ್ಧವಾಗಿತ್ತು. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಇದೇನ್ರಿ ಅದು 47% ಆಗ್ಬಿಟ್ಟಿದೆ ಆ ರಾಕ್ಷಸರ ಅಂತ. ದೇವ್ರು ಹೇಗೋ ರಕ್ಷಣೆ ಮಾಡ್ತಾರೆ. ಅವನಿಗೆ ಬಿಟ್ಟಿದ್ದಪ್ಪ, ಅವನ ಪೂಜೆ ಅವನ ಸ್ತೋತ್ರ ನಡಿಬೇಕು ಅಂದ್ರೆ ಆ ರಾಕ್ಷಸರಿಗೆ ಏನ್ ಮಾಡ್ತಾನೋ ಗೊತ್ತಿಲ್ಲ. ನಮ್ಗೆ ಅರ್ಥವಾಗತ್ತ? ಅದು ಹುಚ್ಚಾಪಟ್ಟೆ ಆಗ್ಬಿಟ್ಟಿದೆ ಅವ್ರದ್ದು ಕಾಟ. ಅವ್ರದ್ದು ಇದು ಅಂದ್ರೆ 60-70 ಕೋಟಿ ಆಗ್ಬಿಟ್ಟಿದ್ದಾರೆ ಅವರು. 60 ಕೋಟಿ ಪಿಶಾಚಿಗಳಾಗ್ಬಿಟ್ರೆ ನಮ್ ಗತಿ ಏನು ಅಂತ ಆತಂಕ ಆಗತ್ತೆ. ಇಬ್ಬರನ್ನ ತಂದು ಇಡ್ಲಿಲ್ವ ಈಗ? UP-ಲೊಂದು, ಡೆಲ್ಲಿಲೊಂದು, ಇಬ್ಬರನ್ನ ಇಟ್ಟಿದ್ದಕ್ಕೆ ನಮ್ಗೆ ಹೇಗೆ ನಿರಾತಂಕವಾಗಿದೆಯೋ, ರಕ್ಷತಿತ್ತೇವ ವಿಶ್ವಾಸ, ರಕ್ಷಣೆ ಮಾಡ್ತಾನೆ ಜಗತ್ಸ್ವಾಮಿ, ಕೈ ಬಿಡೋದಿಲ್ಲ. ಅಲ್ಲಿ ಸ್ತೋತ್ರ ಮಾಡ್ಬೇಕಷ್ಟೇ ನಾವು. ಸ್ತೋತ್ರ ಹೆಚ್ಚು ಆಗ್ತಾ ಇದೆ ಈ ಕಾಲದಲ್ಲಿ. ಈ 24ನೇ ಇಸ್ವಿಯಲ್ಲಿ ಎಷ್ಟು ಆ ಪುಣ್ಯಾತ್ಮರ ಬಗ್ಗೆ ಪ್ರಾರ್ಥನೆ ನಡೀತಾ ಇದೆ, ಸ್ತೋತ್ರ ಮಾಡ್ತಾ ಇದ್ದಾರೆ ಅಂದ್ರೆ ನಾವೆಲ್ಲ ಮಾಡ್ತಾ ಇದ್ದೀವಿ. ಪ್ರತಿನಿತ್ಯವೂ ಕೂಡ ಹೇಳಿದ್ದಾರೆ, ನೀವು ಸ್ತೋತ್ರ ಮಾಡಬೇಕಪ್ಪ ಪ್ರತಿನಿತ್ಯ ಸ್ವಲ್ಪ 1-2 ನಿಮಿಷ ಆದ್ರೆ. ಈಗ 1 ಕೋಟ್ಯಾಂತರ ಜನ ಇದಾದ್ರೆ ನಾವು ಮಾಧ್ವ ಸಂಘ ಎಲ್ಲ ನಡೆಸ್ಬೋದು. ಇಲ್ಲದ್ರೆ ಇದನ್ನೆಲ್ಲ ಮಸೀದಿ ಮಾಡಿಟ್ಬಿಡ್ತಾರೆ ಅಷ್ಟೇ. ರುರೋಜ ಕವಿಭಿಕ್ಕವಿಸ್ತನ್ ಸನೀವ್ಯಾಭಿಹಿ ನವತರಾಭಿಹಿ ಅಂದ್ರೆ ನೂತನವಾದ ವಾಜೇಭಿಹಿ, ಒಳ್ಳೆ ಕುದುರೆಗಳ ಮೇಲೆ ಸಂಚಾರಕ್ಕೆ ಬರ್ತಾರಂತೆ. ದೇವತೆಗಳು ಬರ್ತಾರೆ, ಸಾಧಕರೆಲ್ಲ ಬರ್ತಾರಲ್ಲಿ. ಇದನ್ನೆಲ್ಲ ಯಾರು ಕೊಡೋರಲ್ಲಿ? ಮಹೋವಾಜೇಭಿಹಿ, ಒಳ್ಳೆ ಕುದುರೆ ಮೇಲೆ ಸವಾರಿ ಮಾಡ್ಲಿಕ್ಕೆ ಹೊಟ್ಟೆ ತುಂಬಿದ್ರೆ, ಬಲ ಇದ್ರೆ ಆಗತ್ತೆ.
ನಮ್ಮಂತ ಆಚಾರ ಕೂಡಿಸ್ಬಿಟ್ರೆ ಏನು ಕುದುರೆ ಕೆಳಗಾಕಿ ಓಡೋಗುತ್ತೆ ಅಷ್ಟೇ. ಒಳ್ಳೆ ಅನ್ನ ಬೇಕಲ್ವಾ? ವಾಜೇಭಿಹಿ, ವಾಜ ಅಂದ್ರೆ ಅನ್ನ, ಮಹೋ ವಾಜೇಭಿಹಿ, ಒಳ್ಳೆ ಅನ್ನವನ್ನ ದೇವರು ಕೊಡ್ತಾನಂತೆ. ಮಹದ್ಭಿಷ್ಟ ಸುಷ್ಮೈಹಿ, ಅದರ ಬಲ ಕೊಡ್ತಾನಂತಲೇ. ಪುರುವೀರಾಭಿಹಿ ಅಂದ್ರೆ ಶ್ರೇಷ್ಠವಾದದ್ದು ಏನೇನು ಬೇಕೋ ಅದನ್ನೆಲ್ಲ ಜಗತ್ಸ್ವಾಮಿ ಕರುಣಿಸಿ ಕೊಡ್ತಾನೆ. ಸರಿ, ಇದು ನಾರಾಯಣ ಮೂರ್ತಿಯ ಅರ್ಥವನ್ನು ಹೇಳ್ತಾ ಇದೆ ಅಂದ್ರೆ, ನಾರಾಯಣ ಅಂದ್ರೆ ಏನು? ಇದೇ ಅರ್ಥ ಅಂತ. ನಾರಾಯಣ ಅಂದ್ರೆ ನರ ಸಂಬಂಧಿಯಾದದ್ದು ನಾರ. ನರ ಸಂಬಂಧಿಯಾದದ್ದು ಯಾವುದು? ಅನ್ನವಸತಿಗಳು. ದಾತೃತ್ವೇನ ಅಯನಾತ್ ನಾರಾಯಣ, ಅದನ್ನೆಲ್ಲ ಅವನು ಕೊಡ್ತಾ. ನಾರಾಯಣ ಕೊಟ್ರೆ ಉಂಟು, ಇಲ್ಲೇದ್ರಿಲ್ಲ. ಆಗ ದೊಡ್ಡ ಗುರುಗಳಲ್ಲಿ ಈ ಅರ್ಥವನ್ನ ಒಬ್ರು ಹೇಳಿದಾಗ, ಇಷ್ಟೇ ಅರ್ಥ ಸಾಕ ನಿಂಗೆ, ಊಟ ತಿಂಡಿ ಕುದ್ರೆ ಸಾಕ ನಿಂಗೆ ಅಂದ್ರು. ಸುಮ್ಮನೆ ಇದ್ರು. ಅದಕ್ಕೆ ಅವರು ಹೇಳ್ತಾರಲ್ಲಿ, ನರ ಸಂಬಂಧಿಯಾದದ್ದು ಪಶು ಆಹಾರಾದಿಗಳು ಪಶುಗಳಿಗೂ ಬೇಕು. ಕೇವಲ ನರ ಸಂಬಂಧಿ ಯಾವ್ದು ಗೊತ್ತೋ? ಜ್ಞಾನ ಭಕ್ತಿ ವೈರಾಗ್ಯ. ಅದು ಪಶುಗಳಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಅದು ಹೇಗೂ ಇರ್ಲಿಕ್ಕೆ ಸಾಧ್ಯವಿಲ್ಲ, ಅಲ್ಲಿಲ್ಲ. ಅಲ್ಲಿ ನರ ಸಂಬಂಧಿ ಆದದ್ದು ಇದನ್ನ ದೇವರು ಕೊಟ್ಟು ಭಕ್ತರನ್ನ ಉದ್ಧಾರ ಮಾಡುತ್ತಾನೆ. ದೇವರ ಕಾರುಣ್ಯ ಏನು ಗೊತ್ತಾ? ಇದ್ದಕ್ಕಿದ್ದಾಗೆ ನಮಗೆ ತೋರಿಸ್ತಾರಲ್ಲ, ಮ್ಯಾಜಿಕ್ ಮಾಡೋರೆಲ್ಲ ತೋರಿಸಿ ಏನೋ ಕೊಟ್ಬಿಡ್ತಾರಲ್ಲ, ಹಾಗೆ ಕೊಡಲ್ಲ. ನಮ್ಗೆ ಸಾಧನವನ್ನ ಕೊಟ್ಟು, ಸದ್ಬುದ್ಧಿ ಕೊಟ್ಟು ಉದ್ಧಾರ ಮಾಡ್ತಾರ. ಏನೋ ಡೈರೆಕ್ಟ್ ಆಗಿ ನಮ್ಗೆ ಬುದ್ಧಿನೇ ಕೊಡದೆ ಮೋಕ್ಷ ಕೊಟ್ಬಿಟ್ರೆ ಗತಿ ಏನ್ರಿ? ಎಲ್ಲ ಅವಿವೇಕಿಗಳ ಜೊತೆ ಇರಬೇಕು ನಾವೆಲ್ಲ. ನಾವು ಅವಿವೇಕಿಗಳೇ, ಅದನ್ನೆಲ್ಲ ನೋಡ್ಬೇಕು. ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ, ವೈರಾಗ್ಯ ಬರಬೇಕು. ಇದು ನಶ್ವರ, ಇದು ಪ್ರಯೋಜನವಿಲ್ಲ. ಶಾಶ್ವತವಾದದ್ದು ಯಾವುದು ಅಂದ್ರೆ ಆತ್ಮ ಸುಖ ಇದೆಯಲ್ಲ, ಮೋಕ್ಷದಲ್ಲಿ ಗಮ್ಯನಾದ ಭಗವಂತನನ್ನು ಹೊಂದಿ ನಾವು ಅನುಭವಿಸುವ ಸುಖ, ಇದು ಶಾಶ್ವತವಾದ ಸುಖ. ಅದು ನಮ್ಗೆ ಗಮ್ಯ ಆಗಬೇಕು. ಅವನು ಜ್ಞೇಯ, ಅವನೇ ಗಮ್ಯ. ಗುಣೈಸ್ಸರ್ವೇ ಹೃದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ. ಅವನು ಈ 4 ಅಧ್ಯಾಯದ ಸಾರವನ್ನ 4 ಪದದಲ್ಲಿ ನಿಮ್ಮದ ಆಚಾರ್ಯರು ಹೇಳಿದ್ದಾರಲ್ಲ. ಅಣುಭಾಷ್ಯಕ್ಕೂ ಇದೇ ಮಂಗಲ ಪದ್ಯ, ಇದು ಬ್ರಹ್ಮಸೂತ್ರ ಭಾಷ್ಯಕ್ಕೂ ಇದೇ ಮಂಗಲ ಪದ್ಯ. ಈ ರೀತಿ ರಚನೆ ಮಾಡಿ ಅವನನ್ನ ಸೇರಿದರೆ ದುಃಖ ಲೇಷವೂ ನಮ್ಗಿರೋದಿಲ್ಲ. ನಾವು ಇಲ್ಲೇ ಇದ್ದು ಬಿಟ್ರೆ ಮಾತ್ರ ಇದು ಟೆಂಪರರಿ ಶೆಲ್ಟರ್. ಇಲ್ಲಿ ಸುಖವಾಗಿದ್ದೀವಿ, ಸಾಕು ಬಿಟ್ವಿ, ಏನ್ ಸುಖವಾಗಿದ್ದೀವಿ? ನೋಡ್ತಾ ಮುದುಕರಾಗ್ಬಿಟ್ವಿ, ಎಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಇನ್ನೆಲ್ಲಿ ಕಾಣಿಸೋದು ಸ್ವಾಮಿ? ಧರ್ಮೋದಕ, ನಿನ್ನೆ ಧರ್ಮೋದಕ ಆಯ್ತಲ್ಲ, ಎಷ್ಟು ಧರ್ಮೋದಕ ಬಿಟ್ರು ಅವರು ಅಧರ್ಮ ಬಿಡುತ್ತೆ ನಾವು. ಅದಕ್ಕೆ ನರಸಂಬಂಧಿಯಾದದ್ದು ಜ್ಞಾನ ಭಕ್ತಿ ವೈರಾಗ್ಯ, ಅದನ್ನ ಸ್ವಾಮಿ ಕೊಡುತ್ತಾನೆ. ಈ ಅರ್ಥ ಅದ್ರ ಹೇಳಿದ್ರು. ಅವರು ಜ್ಞಾನಿಗಳಿಗೆ ಅದೇ ಗುಂಗಿರುತ್ತೆ. ಇಂಥ ವಿಚಾರವನ್ನ ಕೊಟ್ಟ ಮಹನೀಯರು 88 ವರ್ಷ ಇದ್ರು. 13ನೇ ಇಸ್ವಿಲಿ ಅವರು ಹುಟ್ಟಿದ್ದು, ಅವತಾರ ಮಾಡಿದ್ರು. 2000ನೇ ಇಸ್ವಿ ಮೇ, ಇವತ್ತೇ ದ್ವಾದಶಿನೇ ಅವರು ತೆರಳಿದ್ದಲ್ಲಿ. 88ನೇ ವಯಸ್ಸಿನಲ್ಲೂ ಕೂಡ ಕಂಪ್ಲೀಟ್ ಬಗ್ಗೋಗಿತ್ತು ಆ ದೇಹ. ಚಂದ್ರಿಕಾ ನೋಡ್ತಾ ಇದ್ರು, ಹೀಗಾಗಿತ್ತು. ನಂಗೆ ಈಗ ಚಂದ್ರಿಕೆಯನ್ನ ಕಟ್ ಮಾಡಬೇಕು ಅಂತ ಅವ್ರಂದ್ರು. ಚಂದ್ರಿಕಾ ಗ್ರಂಥ ಹೀಗೆ, ಅಂಥ ಗ್ರಂಥ ಅದು ಯಾರಿಗಂತಲ್ಲ ರೀ. ಆ ರುಚಿ ಸಿಕ್ಬಿಟ್ರೆ, ರುಚಿ ಸಿಗದೇ ಇದ್ರೆ ಏನೇನೋ ಸೀರಿಯಲ್ಲು ಅದು ಇದು ರಾಜಕೀಯಗಳು ಅಲ್ಲಿ. ಯಾಕಂದ್ರೆ ಇದು ಅರ್ಥವಾಗದೇ ಇದ್ದಕ್ಕೆ ಮನುಷ್ಯ ಎಲ್ಲಾದ್ರೂ ಮೈಂಡ್ ಫಿಕ್ಸ್ ಆಗ್ಬೇಕಲ್ಲ, ಅಲ್ಲಿ ಹೊಟ್ಟೋಗ್ತಾನೆ. ಈ ರುಚಿ ಸಿಕ್ಕಾಗ ಅಲ್ಲೇ ಇದ್ದು ಬಿಡ್ತಾನೆ. ಅವ್ರು ಬೇರೆ ವಾರ್ತೆ ಏನು ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ, ಲೌಕಿಕವಾದ ವಾರ್ತೆ ಗೊತ್ತಾಗ್ತಾ ಇರಲಿಲ್ಲ. ಅಂದ್ರೆ ಅದನ್ನ ಬಿಟ್ಟುಬಿಟ್ಟಿದ್ರು. ಬೇಡ ಇದು ನಮ್ಗೆ ಅಂತ ಹೇಳಿ ಬಿಟ್ಕೊಂಡು ಸಾಧಕ ತಮರಾಗಿ, ಈಗ ಹೇಳಿದ್ರೆ ಪೇಜಾವೃಷಿ ಪಾರಂಗಳವರನ್ನ ಸಮಾಜಕ್ಕೆ ಹೋಗಿದ್ರೆ ವಿದ್ಯಾಪೀಠ ಇಲ್ಲ, ಇಂಥ ಒಂದು ಊಹಾತೀತವಾದದ್ದು ಅವರು ಮಾಡಿರೋ ಕೆಲಸ. ಮೊದಲನೇ ಪರ್ಯಾಯ ಆಗತ್ತೋ ಇಲ್ಲೋ ಅಂತ. ಆದ್ರೂ ಮದ್ರಾಸಲ್ಲಿ ಒಂದು ಕಡೆ ಒಬ್ಬ ಜ್ಯೋತಿಷ್ಕರಲ್ಲಿ ಕರ್ಕೊಂಡು ಹೋದ್ರು. ದಿವಾನ್ರು ಗುಂಡಾಚಾರು ಅಂತಿದ್ರು. ನೀವು ನೋಡ್ರಿ, ಭಂಡಾರ ಮಠಕ್ಕೆ
ಅವ್ರು ಆ ಜಾತಕ ತಗೊಂಡೋಗಿ ಅಯ್ಯನವ್ರು ಕೊಟ್ರು. ಇವ್ರು ಬೇಕಾದ್ರೆ ನಿಂತ್ಕೊಂಡ್ರು. ಆಮೇಲೆ ಜಾತಕ ಕೊಟ್ಟ ಕೂಡಲೇ ತಲೆ ಮೇಲೆ ಇಟ್ಕೊಂಡು ಆಮೇಲೆ ಕೂಡ್ಲೇ ಇಲ್ಲ. ಅದು ಮದ್ರಾಸಲ್ಲಿ ಎಲ್ಲಿಂದ ಗೊತ್ತಿಲ್ಲ ಜಾಗ, ಅದು ಕೂಡ್ಬಿಟ್ಟು ಇದು ಮನುಷ್ಯರ ಜಾತಕ ಅಲ್ಲ ಅಂತ ಹೇಳಿದ್ರಂತೆ. ಖಂಡಿತ ಮನುಷ್ಯರ ಜಾತಕವೇ ಅಲ್ಲ. ವಿದ್ಯಾಮಾನ್ಯರು ಕಾಷ್ಟಮವನವನ್ನು ಯಾರು ಮಾಡ್ಲಿಕ್ಕೆ ಸಾಧ್ಯ ರೀ? ಬದರಿಯಲ್ಲಿ ಬೆಂಗಳೂರಲ್ಲಿ ಮಾಡ್ಬೋದು. ಏನ್ಮಾ ಹೊತ್ತೊತ್ತಿಗೆ ಹಾಯ್ ನಿದ್ದೆ ಮಾಡಿಕೊಂಡು ಕಾಷ್ಟಮೌನದಲ್ಲಿ ಪಾಠ ಪ್ರವಚನ ಬಿಡ್ಲಿಲ್ಲ. ಕಾಷ್ಟಮೌನ ಮದಧಾದ ಉಪವಾಸಿ ಆಚಾರ ಮಾಡಿದ್ರು. ಅವ್ರಿಗೆ ಯಾವುದು ಕಷ್ಟ ಅಲ್ಲ. ಅವ್ರಿಗೆ ಅನಂತ ರೂಪಗಳಿದೆ, ಬಲಕ್ಕ ಅಭಿಮಾನಿಗಳು. ಇವರು ಮಾಡಿದ್ರು ವಿಷ್ಣು ವಿದ್ಯಾಮಾನ್ಯ ತೀರ್ಥರು ಅಂತ ಹೇಳಿದ್ರೆ ಎಷ್ಟು ದೇವರ ಕಾರುಣ್ಯ ಅವರ ಮೇಲೆ, ಪ್ರಚಂಡ ವೈರಾಗ್ಯ. ಅಲ್ಲಿ ಹುಬ್ಬಳ್ಳಿಲಿ 90ನೇ ಇಸ್ವಿ ಚಾತುರ್ಮಾಸ್ಯಕ್ಕೆ 89 ಚಾತುರ್ಮಾಸ್ಯ ಹುಬ್ಬಳ್ಳಿ ಕೂತಿದ್ರು. ತಿರುಪ್ತಿಲಿ ಹಾಗೆ ಕೊಟ್ಟಿದ್ರು ಅವ್ರಿಗೆ ದೇವರ ದರ್ಶನ ಆಗ್ಬೇಕಾದ್ರೆ. ಅಲ್ಲಿ ಅಷ್ಟಮಠಗಳಿಗೆ ಇದೆಯಲ್ಲ ಮರ್ಯಾದೆ. ತಿಮ್ಮಪ್ಪಂದು ಊಟ ರೇಷ್ಮೆ ವಸ್ತ್ರ ಕೊಟ್ಟಿದ್ರು. ಅವತ್ತೇ ಬಂದಿಯಾರ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ಬಾಗಲಕೋಟೆ ಅಂತ ಒಬ್ಬರು ಗುರುಗಳು ಬಾಗಲಕೋಟೆ ಅವರಿಗೆ ಶೇಷ ವಸ್ತ್ರವನ್ನ ಕೊಡಬೇಕು ಅಂದ್ರೆ ಮೈ ಮೇಲೆ ಇದ್ದಿದ್ದು ಹೊದಿಸ್ತಿದ್ರು. ಅಲ್ಲಿ ದಿವಾನರು ಶಂಕವಾದ್ಯ ಇದನ್ನು ಓದುತ್ತಾರೆ ಅಂತ ಗೊತ್ತಿಲ್ಲ ಸ್ವಾಮಿ, ನಮಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಅದು ಬೆಳ್ಳಿ ಅಂಚು ಎಲ್ಲ ಇರುತ್ತೆ ಅದಕ್ಕೆ. ಆಗಿನ ಕಾಲದಲ್ಲಿ ಅಂತೂ ಇದ್ದೇ ಇರ್ತಾ ಇತ್ತು. ಅವ್ರಿಗೆಲ್ಲೂ ಯಾವುದೂ ಬೇಕಾಗಿಲ್ಲ. ಅವ್ರಿಗೆ ಅವ್ರ ಪ್ರೋಗ್ರಾಮಿಂಗ್ ಅಂತಾರಲ್ಲ, ವಿದ್ಯಾಮಾನ್ಯ ತೀರ್ಥರಿಗೆ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ದೇವರ ಪ್ರೀತಿ ಸಂಪಾದನೆ ಮಾಡಬೇಕು. ದೇವರ ಪ್ರೀತಿ ಸಂಪಾದನೆ ಎಷ್ಟು ಮಾಡಿದ್ರು ಅಂದ್ರೆ ನಮ್ಮಂಥವ್ರಿಗೆ ಅರ್ಥವಾಗತ್ತಾ? ನೀವು ಪರ್ಯಾಯಕ್ಕೆ ಕೂಡ್ತಾ ಇದ್ದೀರಿ. ಪರ್ಯಾಯಕ್ಕೆ ಕೂತಾಗ ಅವರಿಗೆ ಹೆಚ್ಚು ಕಡಿಮೆ 60 ವರ್ಷ, 60 ಹತ್ತಿರ ಆಗಿತ್ತು. ನಿಮ್ದು ಏನ್ ಮಾಡಿಸ್ತೀರಿ? ಈಗ ಏನೋ ಮಾಡ್ತಾರಲ್ಲ ಕೆಲವರೆಲ್ಲ, ಕೃಷ್ಣನ ಸೇವೆ ಅಂತ ಭವನಗಳನ್ನೆಲ್ಲ ಕಟ್ಟಿಸ್ತಾರೆ. ನೀವೇನ್ ಮಾಡ್ತೀರಿ ಅಂದ್ರೆ, ನಾವು ಬಡ ಮಠ, ನಾವೇನ್ ಮಾಡ್ತೀವಿ? ತುಳಸಿಯನ್ನು ಚೆನ್ನಾಗಿ ಬೆಳೆಸಿ ಕೃಷ್ಣನಿಗೆ 1,00,000 ತುಳಸಿ ಅರ್ಚನೆ ಮಾಡಿ ಹೇಳಿದ್ದು. ಅದು ಮಾಡಿದ್ರು. ಜೊತೆಗೆ ಏನ್ ಗೊತ್ತಾ, 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಂಗಾರದ ತೊಟ್ಲು ಕೃಷ್ಣಂಗೆ ಮೊದಲನೇ ಪರ್ಯಾಯದಲ್ಲಿ. ಎರಡನೇ ಪರ್ಯಾಯದಲ್ಲಿ ಏನು ಮಾಡ್ತೀವಿ ಅಂತ ಹೇಳಲೇ ಇಲ್ಲ, ಬಂಗಾರದ ರಥವನ್ನ ನಿರ್ಮಾಣ ಮಾಡಿದ್ರು. ಬಂಗಾರದ ರಥ ನಿರ್ಮಾಣ ಮಾಡಿದಾಗ ₹1 ಕೋಟಿ ಖರ್ಚಾಯ್ತಾಗ. ಹಾಗೆಲ್ಲ ಬೈದ್ರು. ಟೀಕಾಕೃತ್ಪಾದರು ಇರ್ತಾರಲ್ಲ ನಮ್ಮವರಲ್ಲ, ಟೀಕೆ ಮಾಡ್ಲಿಕ್ಕೆ ಜನಗಳು ಈ ಲೆಫ್ಟ್ ಅಂತ ಇರ್ತಾರಲ್ಲ, ಅವ್ರಿಗೆಲ್ಲ ಬೇರೆ ಕೆಲಸವೇ ಇಲ್ಲ. ಅವ್ರಿಗೆ ಸೋಂಬೇರಿಗಳಿಗೆ ನಿತ್ಯ ಕರ್ತವ್ಯ ಇಲ್ಲ. ಒಳ್ಳೆ ಕೆಲಸ ಮಾಡೋರ್ನೆಲ್ಲ ಬೈತಾ ಕೂತಿರೋದು ವ್ಯಸನಿಗಳು. ಹೀಗೆಲ್ಲ ಅಂದಾಗ ಉತ್ತರ ಕೊಟ್ಟರು. MN ವೆಂಕಟಾಚಲಯ್ಯ ಅಂತ ಅವರು 5 ಬೆಂಚ್ ಇರುತ್ತಲ್ಲ ಸುಪ್ರೀಂ ಕೋರ್ಟ್ಗೆ, ಇನ್ನು ಚೀಫ್ ಜಸ್ಟಿಸ್ ಆಗಿ ರಿಟೈರ್ಡ್ ಆದ್ರು. 5 ಬೆಂಚಲ್ಲಿ ಒಬ್ಬರಾಗಿದ್ದಾಗ 91ನೇ ಇಸ್ವಿಯಲ್ಲಿ ಬದರಿಯಿಂದ ನಾವು ಬಂದ್ವಿ. ಪಲಿಮಾರ್ ಸಾವಡ ಇವರು ಕಾಟಮೌನ ಇದಾರಲ್ಲ ವಿದ್ಯಾಧೀಶರು, ಹೆಚ್ಚು ಕಡಿಮೆ ಕಾಟಮೌನ ವೃತ್ತದಲ್ಲೇ ಇದ್ರು. ಇವರಲ್ಲಿದ್ದಾಗ ಒಂದು ವಾರ ಸಪ್ತಾಹ ಮಾಡಿ ಇಳಿದು ಬರ್ಬೇಕಾದ್ರೆ ದಾರಿಲಿ ಸರಿಯಾದ ಆಹಾರ ಇಲ್ಲ, ಏನೋ ಹಣ್ಣು ಅದು ಇದು ತಿನ್ಕೊಂಡು ಊಟ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಆಚಾರ್ಯ ನೀವ್ ಹೀಗಾದ್ರೆ ದೇವರೇ ಗತಿ ಬನ್ನಿ. ಅವ್ರು ನನ್ನ ಜೊತೆಗಿದ್ದವ್ರು ಪಾಪ ಎಲ್ಲಾ ಕಡೆ ಸ್ವೀಕಾರ ಮಾಡೋರು. ಅವ್ರ ಚಿಂತೆ ಇರಲಿಲ್ಲ. ವೆಂಕಟಾಚಲಯ್ಯ ನಮಗೆ ಬಹಳ ಬೇಕು, ಅವ್ರ ಮನೆಗೆ ಹೊಟ್ಟೋಗೋಣ ನಡೀರಿ ಅಂತ ಹೇಳಿ ಅಲ್ಲಿ ಪೂಜೆ ಮಾಡಿದೆ. ನೀವೇ ನೈವೇದ್ಯ ಮಾಡಿ ಅಂದ್ರು, ಮಾಡಿದ್ರು. ಹೀರೂರು ಮಠದ ಒಬ್ಬ ಅಡುಗೆವನು ಅಲ್ಲಿದ್ರಲ್ಲಿ. ಆ 3 ದಿನ ಆಹಾರ ಸರಿಯಾಗಿರ್ಲಿಲ್ಲಲ್ಲ, ಸೈಕ್ಲಾ ಊಟ ಆಯ್ತಲ್ಲಿ. ಆನಂದವಾಗಿ ನಾವು ಬೆಂಗಳೂರು ಕಡೆ ಬಂದ್ವಿ. 3 ದಿನ ಸರಿಯಾಗಿ ಆಹಾರ ಇದ್ದಕ್ಕೆ ಅಲ್ಲ ಒಂದು ಹುಳಿ ಸಾರಿ ತಿಂದಿದ್ದಕ್ಕೆ ಮರೆಯೋದಿಲ್ಲ ನಾನು. ಅಂಥದ್ದು 48 ದಿನ ಈ ರೀತಿ ಬದುಕಿದ್ರಲ್ಲ, ಇವ್ರನ್ನ ಏನ್ ಅನ್ಬೇಕಲ್ಲಿ ವಿದ್ಯಾಮಾನ್ಯರಲ್ಲ. 48 ದಿನ ಬದರಿಯಲ್ಲಿ 4 ಗಂಟೆಗೆ ಎದ್ದು ಅಳಕನಂದಾದಲ್ಲಿ ಮುಳುಗಿ ಬರ್ತಾ ಇದ್ರು. ಚಿಕ್ಕವರಾಗ ಬೇರೆ ವಿಚಾರ. ಖಂಡಿತ ಇವರು ಮನುಷ್ಯರ. ಅದನ್ನ
ಪುರುಷಂತಿ ನರ ಹಿಮಭೀತಂ. ಹಿಮಭೀತಿಯಿಂದ ಅಲಕನಂದಯ್ಯನ ಮುಟ್ಟೋದಿಲ್ಲ ಜನಗಳು, ಅಲ್ಲಿ ಮುಳುಗು ಬರೋದ. ನಮ್ಮ ಗುರುಗಳು 92ರಲ್ಲಿ ಚಾತುರ್ಮಾಸ್ಯಕ್ಕೆ ಇರ್ತಾರೆ, ವಿಶ್ವೇಶ್ವರಿರ್ತಾರೆ. ಅವ್ರು 5 ಗಂಟೆಗೆ ಹೋಗಿ ಮುಳುಗ್ ಬಂದ್ಬಿಡು. ನಾವು ಹೋಗಿದ್ವಿ ದೇವರ ದೇಹದಿಂದ, ಆಗ್ಲೂ ಹೋಗಿದ್ದೆ. ಒಂದಿನ ಮುಳುಗ್ ಬಂದ್ವಿ. ಅವ್ರ ದಿನ ಮುಳುಗ್ ಬರೋರು ಅಲ್ಲೆಲ್ಲ ಇರ್ತಾರಲ್ಲ, ಪಂಡಾಗಿಂಡ ಅಂತೆಲ್ಲ. ಅವ್ರ ಅಂಬತ್ತು ದರ್ಶನಾನುಮುಕ್ತಿ. ಅಂಬೆ ನೀನ್ ನೋಡಿದ್ರೆ ಸಾಕಮ್ಮ, ಮುಟ್ಟಬಾರ್ದು ಅಂತ. ಅದನ್ಯಾರು ಮುಡ್ತಾರ? ಅಲಕನಂದೆಯನ್ನ ಸ್ನಾನ ಯಾರು ಮಾಡಿ, ಯಾರು ಅಲಕನಂದದಲ್ಲಿ ಸ್ನಾನ ಮಾಡಿದ್ರು. ಈ ಬಂಗಾರದ ರಥ ಕೊಟ್ರು ಅಂತ ಹೇಳಿದ್ನಲ್ಲ, ಕೊಟ್ಟಾದ ಮೇಲೆ ಈ ವಜ್ರ ಅಲ್ಲಿ ಬಂಗಾರ ಉಳಿದು ಬಿಡ್ತು. ಆಮೇಲೆ ಅನಿಸ್ತು, ಇಷ್ಟು 4 kg ಬಂಗಾರ ಉಳಿದು ಬಿಡ್ತಲ್ಲ, ಏನ್ ಮಾಡೋದು? ನಮ್ಮ ಮಠಕ್ಕೆ ಕೃಷ್ಣನಿಗೆ ಕೊಟ್ಟಿದ್ದಲ್ವಾ ಭಕ್ತರು, ಕೃಷ್ಣನ್ಗೆ ಮಾಡುತ್ತೆ, ಏನೇನ ಮಾಡಿಸ್ಬೇಕು. ಒಂದು ಬಂಗಾರದ ಕಿರೀಟ ಮಾಡಿಸ್ಬಿಡುವ ಸ್ವಾಮಿ. ಸುಮ್ಮನೆ ಒಂದು ಬಂಗಾರದ ಕಿರೀಟ ಇಟ್ಬಿಟ್ರೆ ಟೊಪ್ಪಿ ಇಟ್ಟಾಗಿರುತ್ತೆ, ಅಲ್ಲಿ ಭಾಷೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಹರಳುಗಳು ಏನನ್ನ ಇಡಬೇಕು ಅಂದ್ರೆ ಯಾವ ಹರಳು ಇಡೋದು? ಇಡ್ತಾ ಇಡ್ತಾ ಒಳ್ಳೆ ಹರಳುಗಳೇ ಇಡಬೇಕು, ವಜ್ರ ಹರಳುಗಳೇ ಇಡಬೇಕು ಅಂತಾಯ್ತು. ಅವರು ಇವರೆಲ್ಲ ಬೈತಾರೆ, ಟೀಕೆಗಳು ಮಾಡ್ತಾರೆ ಅಂತ ಹೇಳಿ ಪಾಪ ಈ ಪಾಂಪ್ಲೆಟ್ ಪ್ರಿಂಟ್ ಮಾಡ್ಕೊಂಡು ಪೇಪರ್ ಅಲ್ಲಿ ಬರ್ಲಿಲ್ಲ, ವಿಚಾರ ಮಾಡಿ ಭಕ್ತರುಗಳೆಲ್ಲ ಕೊಡ್ತಾ ಇದ್ರು. ವಜ್ರ ಸಾಕಷ್ಟು ಬಂದು ಹೋಯ್ತು, ವಜ್ರ ಕಿರೀಟ ಇತ್ತು, ಮತ್ತೆ ಉಳಿದು ಹೋಯ್ತು. ಸೊಂಟ ಪಟ್ಟಿ ಮಾಡಿಬಿಡ್ತೀವಿ ಅಂತ ಹೊರಟ್ರೆ, ಕೃಷ್ಣನ್ ಫೋಟೋ ನೋಡಿದ್ದೇನೆ ನಾನು, ಸಮಗ್ರ ದೇಹಕ್ಕೆ ವಜ್ರ ಕವಚ ಆಗೋಯ್ತು ಅವ್ರಿಗೆ. ಯಾಕೆಂದ್ರೆ ದೇವ್ರಿಗೆ ಮಾಡ್ತೀವಿ ಅಂತ ಹೊರಟ್ರೆ ಮಿಕ್ಕೋಗತ್ತ. ಸಾಲ ಮಾಡಿ ನಮಗಳಿಗೋಸ್ಕರ ಮಾಡ್ಕೊಂತೀವಿ, ಪರಿವಾರಕ್ಕೆ ಮಾಡ್ತೀವಿ ಅಂದ್ರೆ ಆ ಸಾಲ ತೀರೋದೇ ಕಷ್ಟ ಆಗ್ಬಿಡುತ್ತೆ. ಹರಿಯ ಉದ್ದೇಶ ಅವನ ಪ್ರೀತ್ಯರ್ಥವಾಗಿ ಅಂತ ಮಾಡಿದ್ರೆ ಯಾವ ದೇವರು ಪ್ರೀತನಾಗಲ್ಲ ರೀ. ಬರೀ ಸಂಧ್ಯಾವನೆ ಮಾತ್ರ ಸೂರ್ಯ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಲ್ವಾ ನಾರಾಯಣನ. ವಾಟ್ ಎವರ್ ಯು ಅಬ್ಸರ್ವ್, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಪುರುಷ್ವ ಮದರ್ಪಣ. ಮಾಡಿದ್ದೆಲ್ಲ ಅವನಿಗೆ ಅರ್ಪಣೆ ಮಾಡಬೇಕು, ಮತ್ತೆ ಕರ್ತೃತ್ವ ಅಭಿಮಾನವಿಲ್ಲದೆ ಅವನು ಮಾಡಿಸಿದ್ದು ಅಂತಿರ್ಬೇಕು. ಅದಕ್ಕೋಸ್ಕರ ಅವನಿಗೆ ಅರ್ಪಣೆ ಮಾಡ್ಲಿಕ್ಕೆ, ಅವನಿಗೆ ಯಾಕೆ ಅರ್ಪಣೆ ಮಾಡಬೇಕು ಅಂದ್ರೆ ಮತ್ತೊಂದು ಕಾರಣ, ನಾವು ಶುದ್ಧರಲ್ಲ, ನಮ್ಗೆಲ್ಲ ಗೊತ್ತು. ಶುದ್ಧರು ಯಾರಪ್ಪ ಅಂದ್ರೆ ವಾಯುದೇವರು. ಸಂಕಲ್ಪ ಗ್ರಂಥದಲ್ಲಿ ರಾಯರಂತಾರೆ, ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿಶೋಧಕೇನ ಅಂತ. ಪ್ರತಿನಿತ್ಯ ನಮ್ಮ ಬುದ್ಧಿ ಶುದ್ಧಿ ಮಾಡುವವರು ವಾಯುದೇವರು. ಎಂಥ ಗುರುಗಳ್ರಿ ನಮ್ಗೆ. ಬೇರೆ ಗುರುಗಳ ಬಗ್ಗೆ ನಾವ್ಯಾಕೆ ಮಾತಾಡ್ಬೇಕು? ಇರ್ತಾರೆ ಪಾಪ, ಅವರು ದೊಡ್ಡವರೇ ಇರ್ಲಿ. ಬುದ್ಧಿಶೋಧಕ ಗುರುಗಳು ನಮ್ಮ ಮೂಲ ಗುರುಗಳು. ಪ್ರತಿನಿತ್ಯ ಶುದ್ಧಿ ಮಾಡಿದ್ರೆ ಸಾರಲ್ಲ. ಈ ಹಾಸ್ಪಿಟ್ಲ್ ಅಲ್ಲಿ ಕ್ಷಣಗಳು ಒರೆಸ್ಕೊಂಡು ಹೋಗ್ತಾ ಇರ್ತಾರಲ್ಲ ಜನಗಳು, ಅದಕ್ಕೆ ಒಬ್ಬನ ಇಟ್ಬಿಟ್ಟಿರ್ತಾರೆ ಹಾಸ್ಪಿಟ್ಲ್ ಅಲ್ಲಿ ರಿವಾಜ್ ಅದು. ಇವರು ಪ್ರತಿಕ್ಷಣ ನಮ್ಮ ಬುದ್ಧಿ ಶೋಧನೆ, ಕ್ಷಣದಲ್ಲಿ ನಮ್ಮ ಬುದ್ಧಿ ಕೆಟ್ಟೋಗತ್ತೆ. ಬುದ್ಧಿ ಕೆಟ್ರೆ ಪಾಪ ಸೇರತ್ತೆ, ದುರ್ಬುದ್ಧಿ ಬರುತ್ತೆ, ದುಷ್ಕರ್ಮ ಆಗತ್ತೆ. ಆಮೇಲೆ ಆ ಪಾಪ ಮಾಡ್ಲಿಕ್ಕೆ ಕೆಲವು ಸೆಕೆಂಡ್ಗಳು ಸಾಕು, ಅದರ ಅನುಭವಿಸ್ಲಿಕ್ಕೆ ಲಕ್ಷಾಂತರ ವರ್ಷ ಬೇಕಾಗತ್ತೆ ಗೊತ್ತಾ. ಸುದರ್ಶನ ಅಂತ ಒಬ್ಬ ವಿದ್ಯಾಧರ ದಶಮ ಸ್ಕಂಧದಲ್ಲಿ ಬರುತ್ತೆ. ವಿರೂಪಾನ್ ಅಂಗಿರಸಹ ದೃಷ್ಟ, ವ್ರತ ನಿಯಮ ಮಾಡಿ ಸ್ವಲ್ಪ ಸೊಣಕಲಿದ್ರವರು, ನೋಡು ಆಚಾರ ಉಪ್ಪಂದ್ರ ಹಾರೋಟ್ ಹೋಗ್ತಾರೆ ಅಂತ. ಅಯ್ಯೋ ಪಾಪಿ, ನನ್ ಪಾಡಿಗೆ ನಾನಿದ್ರೆ ನನ್ ಹೀಗಂತ್ಯ, ನೀನ್ ಝಂಜಾವಾತ ಬಂದ್ರು ಹಾರ ಹೋಗ್ಬಾರ್ದು, ಹೆಬ್ಬಾವಾಗಿ ಬೀಳುವುದು. ಎಷ್ಟು 1000 ವರ್ಷ ಹಾಗೆ ಬಿದ್ದಿದ್ದೋ ಗೊತ್ತಿಲ್ಲ. ಕೃಷ್ಣ ಪರಮಾತ್ಮನ ಪಾರಸ್ಪರ್ಶದಿಂದ ಉದ್ಧಾರ ಆದ ಅವನು ಅಂತ ದಶಮಸ್ಕಂದ ಪೂರ್ವಾರ್ಧದಲ್ಲಿ ನಾವು ನೋಡ್ತೇವೆ. ಬುದ್ಧಿ ಕೆಟ್ಟಾಗ ಮನುಷ್ಯ ಇಂಥದ್ದೆಲ್ಲ ಮಾಡ್ತಾನಂತೆ. ಶ್ರೀಮದ್ ಆಚಾರ ಉಲ್ಲೇಖ ಮಾಡುವ ಮಾತು ಅದು ಶಾಂತಿ ಪರ್ವ ಅನುಶಾಸನ ಪರ್ವದಲ್ಲಿದೆ. ಮಹಾಭಾರತದಲ್ಲಿ ನ ದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತು ಎಂತು ರಕ್ಷಿತುಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಂ. ಇವನನ್ನು ಉದ್ಧಾರ ಮಾಡಬೇಕು ಅಂದರೆ ದೇವತೆಗಳು ನಮಗೆ ಸದ್ಬುದ್ಧಿ ಕೊಟ್ಬಿಡ್ತಾರಂತೆ. ಧಿಯೋಯೋನ ಪ್ರಚೋದಯ, ದೇವತೆಗಳು ಕೊಡಬೇಕು, ದೇವರು ಸೂರ್ಯಾಂತರ್ಗತ ನಾರಾಯಣನು ಕೊಡಬೇಕು.
ಬುದ್ಧಿ ಕೆಟ್ಟೋದ್ರೆ ಗತಿ ಏನ್ರಿ ನಮ್ಗೆ? ಕೊಲ್ಯಾಪ್ಸ್ ಅಂತ ಅರ್ಥ ತಿಳ್ಕೊಂಡ್ಬಿಡ್ಬೇಕು ನಾವು. ಪ್ರತಿ ಕ್ಷಣದಲ್ಲಿ ದೇವರಲ್ಲಿ, ತತ್ವಾಭಿಮಾನಿ ದೇವತೆಗಳಲ್ಲಿ ಸರಿ ಹೋಯ್ತು. ನಾವು ಬೇಡಬೇಕಾಗಿರೋದು 3 ಹೊತ್ತು ಬೇಡೋದು ಅದೇ ಅಲ್ವಾ? ಬುದ್ಧಿ ನೆಟ್ಗಿರ್ಲಿ ಸ್ವಾಮಿ ಅಂತ. ಇವತ್ತೆಲ್ಲ ಬುದ್ಧಿ ಕೆಟ್ಟೋಗಿ ಬಾಂಬ್ಗಳು ಇಟ್ಕೊಂಡು ಸತ್ತು ಹೋಗ್ತಾ ಇದ್ರಲ್ಲ, ಯಾತಕ್ಕೆ? ಬುದ್ಧಿ ಸರಿ ಇಲ್ಲ, ಅವ್ರಿಗೆ ಸರಿಯಾದ ತಿಳುವಳಿಕೆ ಇಲ್ಲ. ನಮಗಿದೆಯಲ್ಲ, ನಾವೇನು ಮಾಡಬೇಕು? ಬದುಕಿದ್ದಕ್ಕೆ ಒಂದೇ ನಮ್ಗೆ ಪ್ರೋಗ್ರಾಮಿಂಗು, ಜ್ಞಾನ ಸಂಪಾದನೆ ಮಾಡಬೇಕು, ತಪಸ್ಸಿನಲ್ಲಿ ಮುಳುಗಬೇಕು. 2 ಬಗೆಯಾದ ತಪಸ್ಸು, ತಪ ಆಲೋಚನೆ, ತಪ ಸಂತಾಪೆ. ನಿನ್ನೆ ಒಂದು ತೊಟ್ಟು ತೀರ್ಥವು ಒಂದು ಬಾರಿ ತಗೊಂಡಿದ್ವಿ. ನಿದ್ರೆ ರಾತ್ರಿ ಯಾವಾಗ್ಲೂ ಮಲ್ಕೊಂಡು 3ಕ್ಕೆ ಎದ್ದು ಬಿಟ್ಟಿದ್ವಿ. ಆಮೇಲೆ ಸ್ವಲ್ಪ ಕಡಿಸಿದ್ವಿ. ನೆನ್ನೆ ಅದೂ ನಿದ್ರೆ ಇಲ್ಲ. ನಮ್ ಗುರುಗಳು ಸತ್ಯಾತ್ಮ ತೀರ್ಥ ಭಿಕ್ಷೆ ನಮ್ಮ ಅಣ್ಣನ ಮನೇಲಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಬರಲ್ರಪ್ಪ ಅಂತ ಶೆಟ್ರಿಗಂತೆ. ಅದು ಹೇಗಾಗತ್ತೆ? ಸರಿ, ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡಿದ್ದೆ. ವಿದ್ಯಾಮಾನರ ಕೃಪೆ ಕರೆದುಕೊಂಡು ಬಂದಿದೆ. ಅಂತೂ ಇಷ್ಟೆಲ್ಲ ಆಯಾಸದಲ್ಲಿ ನಾವೊಂದು ಪ್ರಾರ್ಥನೆ ಕ್ಷಣದಲ್ಲಿ ದೇವರಲ್ಲಿ ಬುದ್ಧಿ ಕೊಡು, ಬುದ್ಧಿ ನೆಟ್ಟಿಗಿರ್ಲಿ ಅಂತ ಬೇಡಿಕೊಳ್ಳಬೇಕು. ಆ ಬುದ್ಧಿ ಯಾರ್ದು ಚೆನ್ನಾಗಿರುತ್ತೋ ಅವ್ರು ಸುಖವಾಗಿರ್ತಾರೆ, ಅವ್ರು ನಂಬಿದವರೆಲ್ಲ ಸುಖವಾಗಿರ್ತಾರೆ. ವಿದ್ಯಾಮಾನ್ಯರು ಮಹರ್ವ ಪವಾಡ ಹೇಳಿಕ್ ಬಂದಿಲ್ಲ ನಾನೀಗ. ಅನೇಕ ಮಹರೋಗಗಳೆಲ್ಲ ಹೋಗಿಬಿಟ್ಟಿದೆ ಅವರನ್ನ ಆಶ್ರಯಿಸಿದಕ್ಕೆ. ಒಂದೂರ್ಗೆ ಹೋದ್ರೆ ಇದನ್ನ ಹೇಳಲೇಬೇಕು, ನಾನು ಸಾಧ್ಯವೇ ಇಲ್ಲ ಹೇಳದೇ ಇದ್ದಿತ್ತು. ಮಧ್ಯಪ್ರದೇಶದಲ್ಲಿ ಹೋಗ್ಬೇಕಾದ್ರೆ 62ನೇ ಇಸ್ವಿಯಲ್ಲಿ ಅಷ್ಟಗ್ರಹ ಯೋಗ ಅಂತ ಬಂದಿತ್ತು. 8 ಗ್ರಹಗಳು ಒಂದೇ ಮೇಲೆ. ಕತಿ ಏನ್ರಿ ಅದು? 62 ನೋಡಿಬೇಕಾದ್ರೆ ಸಿಗತ್ತೆ. ಅಷ್ಟಗ್ರಹ ಯೋಗಕ್ಕೆ ಅವರು ಅದನ್ನ ಮಾಡಬೇಕು, ಶಾಂತಿ ಮಾಡಬೇಕು, ಹೋಮ ಹವನ ಮಾಡಬೇಕು, ವಿದ್ವಾಂಸರನ್ನು ಕರೆಸ್ಬೇಕು ಅಂತ ಹೇಳಿ ಡೆಲ್ಲಿಯಲ್ಲಿ ಯಮುನಾ ನದಿ ತೀರದಲ್ಲಿ ಮಾಡ್ತಿದ್ರು. ದುಡ್ಡು ಏನೂ ಇಲ್ಲ ಅವರ ಹತ್ರ. ಆಗಿನ ಕಾಲದಲ್ಲಿ ಕೆಲವು ಲಕ್ಷ ಖರ್ಚಾಯ್ತು. ಅಷ್ಟು ವಿದ್ವಾಂಸರೆಲ್ಲ ಬಂದ್ಬಿಟ್ಟಿದ್ರು. ಹೇಗಾಯ್ತು ಸ್ವಾಮಿ ದುಡ್ಡಿಂದ? ಅಷ್ಟು ವಿಚಾರ ಅಂತೂ ಇರುತ್ತೆ, ಪುರೋಹಿತರು ಇರುತ್ತೆ. ಅದು ಆಗಿನ ಕಾಲದಲ್ಲಿ ಲಕ್ಷಾಂತರ. 62ನೇ ಇಸ್ವಿಯಲ್ಲಿ ಲಕ್ಷಗಳು ಅಂದ್ರೆ ಏನರ್ಥ? ಲಕ್ಷದ ಮಾತೇ ಇರ್ಲಿಲ್ಲ. ಈ ಕೋಟಿ ಬಹಳ ಚೀಪು. ಕೋಟಿಗೆ ಲೆಕ್ಕ ಇದೆ ಅಲ್ವಾ? ಈ ಮಹನೀಯರು ಮಾಡಿದ್ರೆ ಬಂತು ದುಡ್ಡು ಸುರುಮಳೆ. ಹೇಗೆ ಬಂತು ನಂಗೆ ಗೊತ್ತಿಲ್ಲ, ದೇವರು ಮಾಡಿಸಿಕೊಂಡ ಅಂತ ಅವ್ರು ಹೇಳೋದು. ಕಾರಣ ಏನು ಅಂದ್ರೆ ಹೇಳಿದ್ರಂತವ್ರು, ನಾನು ಆನಂದಮಯ ಅಧಿಕರಣ ನ್ಯಾಯ ಸುಧಾವನ್ನು ಪಾಠ ಹೇಳ್ತಾ ಇದ್ದೆ. ಆಗ ಪ್ರಾಯಶಃ ಅದಕ್ಕೆ ಬಹಳ ದುಡ್ಡು. ಸುಧಾಯಾ ಶ್ರೀಕರತ್ವ ವಯಮಯಮ ಹಿ ಸಾಕ್ಷಿಣ ಅಲ್ವಾ? ಶ್ರೀಕರ ಗ್ರಂಥ. ಇನ್ನು ಆನಂದಮಯ ಅಧಿಕರಣ ದುಃಖ ಏನಿಂದ, ಅದಕ್ಕೆ ಇದು ಬಂದು ಸುರಿಯಿತು ಅಂತ ಹೇಳಿ ಇಷ್ಟು ಅದ್ಭುತವಾಗಿ ನಿರ್ವಾಹ ಮಾಡಿದ ಮಹಾಪ್ರಭುಗಳು ಅವರು ಮಾಡಿದ ಕೆಲಸವನ್ನ ವೇದವ್ಯಾಸ ದೇವರಲ್ಲಿ ವಿಶಿಷ್ಟ ಅಕ್ಷರ ಲಕ್ಷ ವೇದವ್ಯಾಸ ಮಂತ್ರ ಜಪ ಮಾಡಿದ್ರಂತೆ. ವಿಬುಧ ಪ್ರಿಯರು ಅಂತ ಅವ್ರ ಆಶ್ರಮ ಕೊಟ್ಟರು. ಕುತ್ತಿಗೆ ಶತಾಯುಷಿ ಸ್ವಾಮಿಗಳು ಉಪದೇಶ ಮಾಡುದು. ಆಮೇಲೆ ಸತ್ಯಧ್ಯಾನರಲ್ಲಿ ವ್ಯಾಸತ್ರಯವನ್ನ ಹೇಳಿದ್ರಲ್ಲ ವಿಜಯವಿಠಲಾಚಾರ್ಯ. ವ್ಯಾಸತ್ರಯವನ್ನ ಓದಿ ಅದರಲ್ಲಿ ಎಷ್ಟು ಪೂರ್ಣವಾಗಿ ಮುಳುಗಿ ಬಿಟ್ರಂದ್ರೆ ಅವ್ರಿಗೇನು ಬೇಕಾಗಿಲ್ಲ, ಏನು ಅದಕ್ಕೆ ದೇವರನ್ನ ಅವರಿದ್ದಲ್ಲೇ ಬಂತು. ಒಂದು ಪರ್ಯಾಯನೇ ಆಗಬಾರದು ಅಂತ ನಡೀತಾ ಇತ್ತು. ಅದಕ್ಕೆಲ್ಲ ಕೋರ್ಟು ಎಲ್ಲ ಆಯ್ತು. 2 ಪರ್ಯಾಯ ಮುಗಿಸ್ತು. ಆ ವಯಸ್ಸಿನಲ್ಲಿ 60ನೇ ವಯಸ್ಸಿನಲ್ಲಿ ಪ್ರಭುಗಳು ಮೊದಲನೇ ಪರ್ಯಾಯ ಮಾಡಿ 2 ಪರ್ಯಾಯ ಮಾಡಿದ್ರು ಅಂದ್ರೆ ದೇವರ ಕೃಪೆ ಇವರಲ್ಲಿ ಎಷ್ಟಿದೆ. ಭಂಡಾರಕೇದ ಮಠ ಎಲ್ಲಿತ್ತು, ಇದೆಲ್ಲಿಂದ? ಹೀಗೆ 62ನೇ ಇಸ್ವಿಯಲ್ಲಿ ಹೊರಟಾಗ ಒಬ್ಬ ವ್ಯಕ್ತಿ ಬಂತು, ಮಹರೋಗರಿಂದ ಒದ್ದಾಡ್ತಾ ಇದ್ರು. ವೆಂಕಣ್ಣಾಚಾರ್ಯ ಅಂತ ಒಬ್ಬರಿದ್ರು, ಮೈಸೂರು ಮಹಿಷಿ ವೆಂಕಣ್ಣಾಚಾರ್ಯ. ಅವ್ರು ಹೇಳಿದ್ರು, ನಾನು ನೋಡಿದ್ದು ಬೇರೆ ವ್ಯಾಸ, ಹೇಳ್ತೀನಿ ಕೇಳು ಸ್ವಾಮಿ, ಹೀಗಾಗ್ಬಿಟ್ಟಿದೆ. ದೂರಮ್ಮ ದೂರ ಅಂತ ಹೇಳ್ಬಿಟ್ಟು ಹೆಂಗಸಿನ ದೂರ ಕಳಿಸಿ ಅವರು ರಾಯರ ಮೂರ್ತಿಗೆ ಇಟ್ಕೊಂಡೇ ಇರೋ ಫಲಮಾರ್ಥ.
ರಾಯರ ಸ್ಮರಣೆ ಮಾಡಿ ಎಲ್ಲ ಮಾಡಿ ಇದನ್ನ ತಗೋ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ರು. ಮುಗಿಸ್ಕೊಂಡು ತಿರ್ಗಾ ವಾಪಸ್ ಅಲ್ಲಿಗೆ ಬಂದ್ರು. ಒಂದು 100 ಜನ ಕ್ಯೂ ನಿಂತ್ಕೊಂಡ್ಬಿಟ್ರು. ಈ ಸ್ವಾಮಿಗಳು ಬಂದಿದ್ದಾರೆ ಅಂದ್ರೆ ಎಲ್ಲಾ ರೋಗಗಳು ಹೊಟ್ಟೋಗತ್ತೆ ಅಂತ ಸ್ವಾಮಿ ಇಂಚ ಹೀಗಾಯ್ತು ಒಂದು ಕೂಡಲೇ ಈ ಊರ್ ಬೇಡಪ್ಪ ಬೇರೆ ಕಡೆ ಹೊಟ್ಟೋಗೋಣ ಅಂತ ಇನ್ನೊಂದು ಊರ್ ಬಂದ್ರು. ಜನಗಳಿಗೆ ನಿಷ್ಠುರ ಮಾತಾಡ್ಲಿಕ್ಕಿಲ್ಲ. ಹಿಂದಿಯೆಲ್ಲ ಸೊಗಸಾಗಿ ಪ್ರವಚನ ಮಾಡುವವರು ಗುರುಗಳು ಗೊತ್ತೇ. ಮತ್ತೊಂದು ಊರಿಗೆ ಬಂದ್ರು. ಏನಾಯ್ತು ಗೊತ್ತಾ, ಅಲ್ಲೊಂದು ದುರ್ಘಟನೆ ಆಯ್ತು. ದೌರ್ಭಾಗ್ಯ ಇವ್ರಿಗಲ್ಲ. ಪೂಜೆ ಎಲ್ಲ ಮುಗಿದಿದೆ, ನೈವೇದ್ಯ ಆಗೋಗಿದೆ, ತೀರ್ಥ ಪ್ರಾಶನ ಮಾಡಿ ಹೊರಡಬೇಕು. ಅಲ್ಲೊಬ್ಬ ಮಹಾಂತ ಅಂತ ಕರೀತಾರಣ, ದೇವಸ್ಥಾನಕ್ಕೆಲ್ಲ ಮುಖ್ಯಸ್ಥ. आप कहाँ से आए? हम कर्नाटक से आए. कर्नाटक में कहा? उड़पी. उड़पी से आए ಅಂತ ಅವ್ರು ಯಾರೋ ಹೇಳಿದ್ರು. उड़पी उड़पी बाजू में एक भंडार केरी ये मठ है ना, वो जानते क्या? ಆ ಮಠಕ್ಕೆ ಸ್ವಾಮಿಗಳೇ ಬಂದಿದ್ದಾರೆ. ಅರೆ ಆ ಮಠದ ಸ್ವಾಮಿಗಳ ಇಲ್ಯಾಕ್ ಬಂದ್ರಪ್ಪ, ನಂಗೆ ಮಹಾಪಾಪ ಬಂದೋಯ್ತು ಅಂತ ಹೇಳಿ ನಿಖಲೋ ಚಲೋ ಸ್ವಾಮಿಗಳದ್ದು ಭಿಕ್ಷೆ ಆಗ್ಬೇಕಾಗಿದೆ, ತೀರ್ಥ ಪ್ರಾಶನ ಆಗಿದೆ. ಅವ್ರಿಗೆ ಊಟ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಯಾಕೆಂದ್ರೆ ಅವ್ರ ಗುರುಗಳು ಕರಪಾತ್ರಿ ಸ್ವಾಮಿಗಳು ಅಂತ ಒಬ್ಬಿದ್ರು. ಅವ್ರ ಜೊತೆ ವಾಕ್ಯಾರ್ಥ ಆದಾಗ ಅವ್ರಿಗೆ ಸೋಲಾಯ್ತು. 13ನೇ ಅಧ್ಯಾಯದಲ್ಲಿ ಭೂತ ಅಂತ ಒಂದು ಪದ ಇದೆ. ಭೂತ ಪದಕ್ಕೆ ಏನರ್ಥ ಅಂತ ಪುರುಷ ಅದೇ ಕ್ಷೇತ್ರಜ್ಞ ಯೋಗ, ಕ್ಷೇತ್ರಜ್ಞ, ಇದು 13ನೇ ಅಧ್ಯಾಯದಲ್ಲಿ ಈ ಆಚಾರ್ಯರು ಒಂದೊಂದ್ ಕಡೆ ಒಂದೊಂದು ಅರ್ಥ ಹೇಳ್ತಾರೆ. ಸ್ವವ್ಯಾಹತಿಂತ ಎರಡೂ ಅರ್ಥ ಹೊಂದಿದ್ರೆ ಹೇಳಬಾರ್ದ? ದೇವರೊಬ್ಬನೇ ಸ್ವತಂತ್ರ ಅನ್ನೋದಕ್ಕೆ ದ್ರವ್ಯಂ ಕರ್ಮಚ ಕಾಲಸ್ಯ ಸ್ವಭಾವೋ ಜೀವ ಏವಚ ಕೆಲಸ ಮಾಡ್ತಾ ಇಲ್ಲ. ಒಂದು ಮಾಡುತ್ತೇನೆ ಸರಿ. ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ ಅಂತ 2ನೇ ಸ್ಕಂಧದ ಮಾತನ್ನ ಉಲ್ಲೇಖ ಮಾಡಿ ಮುಂದೆ ಅದು ನವಲಕ್ಷಣತ್ವಾಧಿಕರಣ ಎಲ್ಲ ದಾಟಿದ ಮೇಲೆ ಆರಂಭಣಾಧಿಕರಣದಲ್ಲಿ ವೇದವನ್ನು ಹೇಳ್ತಾರೆ ಇದೇ ಅರ್ಥವನ್ನು ಕೊಡ್ಲಿಕ್ಕೆ. ಅಯ್ಯ ಆಚಾರ್ಯ ಅಲ್ಲೊಂದು ಇಲ್ಲೊಂದು ಹೇಳ್ತಾರೆ ಅಂತ ಅರ್ಥನ? ಅವ್ರಿಗೇನು ಆಚಾರ್ಯ ಶುದ್ಧಂ ಪ್ರಮಾಣಂ ಸಮಯ ಅಂತಾರೆ. ಶ್ರೀಮದ್ ಆಚಾರ್ಯರೇ ನಂಗೆ ದೊಡ್ಡ ಪ್ರಮಾಣ. ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತಾರಲ್ಲ, ಆಚಾರ್ಯರು ಒಂದು ವಿಚಾರವನ್ನು ತಿಳಿಸ್ಲಿಕ್ಕೆ ಈ ರೀತಿ ಪ್ರಮಾಣ ಅವ್ರಿಗೇನು ಹೇಳಿದ್ರೆ ಅದೇ ಪ್ರಮಾಣ ರೀ ನಮಗೆ. ಅಂಥ ಒಂದು ಅವ್ರ ಮೇಲೆ ಭಕ್ತಿ ಶ್ರದ್ಧೆ ಯಾರಿಗೂ ಬರಲ್ಲ. ಮಹನೀಯರಲ್ಲಿ ಅದೃಷ್ಟ ಇರಬೇಕು ಆಚಾರು ಅರ್ಥ ಆಗ್ಬೇಕಾರೆ. ಇಲ್ಲದೆ ಇದ್ರೆ ಕೆಲವ್ರು ಏನಂತಾರೆ ಅಂದ್ರೆ ಜಯತೀರ್ಥೇಣ ಮಧ್ವಃ ರಕ್ಷಿತ ಅಂತ ಒಂದು ಮಾತು. ಮಹಾಪಂಡಿತಾತ ಎಲ್ಲ ವಾಕ್ಯಾರ್ಥದಲ್ಲಿ ಈ ಮಧ್ವಾಚಾರ್ಯರು ಇದಾರ, ಇದೊಂದು ಪೆದ್ದು ಗುಂಡಂತೆ. ನಂಗೆ ಅನುವಾದ ಮಾಡ್ಲಿಕ್ಕೆ ಭಯ ಆಗತ್ತೆ. ಅವರ ಅಭಿಪ್ರಾಯ ಅದು. ಜಯತೀರ್ಥರು ಈ ಮಧ್ವಾಚಾರ್ಯನ ರಕ್ಷಣೆ ಮಾಡ್ಬಿಟ್ರು. ಅವರ 18 ಗ್ರಂಥಗಳಿಗೆ ಟೀಕೆ ಬರೆದಿದ್ದಕ್ಕೆ ಅರ್ಥವಾಗತ್ತೆ. ಹಿಂಗೇದ್ರೆ ಏನಿದೆ ಇದು? ಈ ಮಾತಾಡ್ತಾರಲ್ಲ, ಇಷ್ಟು ಆಚಾರ ಗ್ರಂಥವನ್ನ ನೋಡಿಯೂ ಇದನ್ನ ಅನೇಕ ಜನ ಬರೆದಿದ್ದಾರೆ. ಈ ಮಧ್ವಾಚಾರ್ಯ ಇನ್ನೊಂದು ಜನ್ಮ ಇದ್ರೆ ಅವ್ರ ಮೇಲೆ ಆಳಾಗಿ ನೀರು ಹೊರಬೇಕು ಅಂತ. ಇದೆಲ್ಲ ಟೀಕಾರಾಯರ ಬಗ್ಗೆ ಹೊಗಳ್ತಾ ಆಚಾರ್ಯನ ಕೆಳಗ್ ಮಾಡೋ ಉದ್ದೇಶವೋ ಏನೋ ಗೊತ್ತಿಲ್ಲ. ಅಲ್ಲಿ ಇಂಥ ಮಹನೀಯರು ಸರ್ವಜ್ಞಾಚಾರ್ಯರನ್ನ ಈ ಶತಮಾನದಲ್ಲಿ ಸತ್ಯಧ್ಯಾನರಿಂದ ವಿದ್ಯೆ ಪಡೆದ ಮೇಲೆ ಎಷ್ಟು ಪ್ರಚಾರ ಮಾಡೋದು? ನೀವೇನ್ ಮಾಡ್ತೀರಿ ಅಂತ ಕೇಳಿದ್ರು ಸತ್ಯಧ್ಯಾನರು. ನಾವೊಂದು ಗಂಗಾ ತೀರದಲ್ಲಿ ಹೋಗಿ ತಪಸ್ ಮಾಡ್ತೀವಿ ಅಂತ ಕೇಳಿದ್ಬೇಕು. ಹೀಗ್ ಮಾಡ್ತೀವಿ. ಅಯ್ಯಯ್ಯೋ, ನಿಮ್ಗೆ ವ್ಯಾಸತ್ರಯ ಇದನ್ನೆಲ್ಲ ಹೇಳಿದ್ದು ತಪಸ್ಸು ಮಾಡ್ಲಿಕ್ಕ? ಅದು ನಿಮಗಲ್ಲ, ಅದು ಬೇರೆ. ಆ ಅಧಿಕಾರಿಗಳು ಬೇರೆ. ನೀವು ಸದ್ವೈಷ್ಣವಾನ ಅಂತೂ ಸುಶಾಸ್ತ್ರ ಪಾಠ ಪ್ರವಚನ ಮಾಡಿ. ಅದಕ್ಕೆ ಪ್ರವಚನಕ್ಕೆ ಮಹತ್ವ ಯಾತಕ್ಕೋಸ್ಕರ ಗೊತ್ತಾ? ದೇವರ ಮಹಿಮೆ ಗೊತ್ತಾಗತ್ತೆ. ನಮ್ಗೆ ಗೊತ್ತಿಲ್ಲದೆ ಹೃದಯ ಕರಗಿ ಬಿಟ್ರೆ ಹರಿಪ್ರೀತಿ ಆಗ್ಬಿಡುತ್ತೆ. ಅದಿಲ್ಲದೆ ಸುಮ್ಮನೆ ಸಾಮಾನ್ಯವಾದ ಜ್ಞಾನದಲ್ಲಿ ನಾವು ಬದುಕ್ಬಿಟ್ರೆ ಅದು ಸಾರೋದಿಲ್ಲ. ಅಂತ ಅದ್ಭುತ ಜ್ಞಾನ ಸಂಪತ್ತನ್ನ ಹೊಂದಿ
ಈ ರಾಜರಾಜೇಶ್ವರಿ ಶಾಸ್ತ್ರಿಗಳು ಅಂತ ಅವರು ವಾಕ್ಯಾರ್ಥ ಮಾಡಿದ್ರು. ಅನಂತ ಕೃಷ್ಣ ಶಾಸ್ತ್ರಿಗಳು ಅದ್ವೈತ ತತ್ವ ಸುಧಾ ಅಂತ ಒಂದು ಸುಧಾವನ್ನು ಖಂಡನೆ ಮಾಡೋಣ ತಂದಿಟ್ರಂತೆ. ನಾನ್ ಚಪಲ, ನನ್ನ ಕರ್ತವ್ಯ ನಾ ಮಾಡಿದ್ದೀನಿ, ಇದಕ್ಕೆ ಖಂಡನೆ ಮಾಡೇ ಮಾಡ್ತೀನಿ, ಮಾಡ್ರಿ. ಸುಧಾ ಮಂಡನ ಅಂತ ಸತ್ಯಪ್ರಮೋದರು ರಚನೆ ಮಾಡಿದ್ದಾರೆ. ಆತ ನೋಡಿ ಅದ್ವೈತ ತತ್ವ ಸುಧಾ ಅಂತ ಹೇಳಿ, ಅದ್ವೈತದ ಸಾರ ಯಾವುದು? ನಿರ್ಗುಣ ಬ್ರಹ್ಮ ಅಲ್ವಾ? ಅದ್ರ ಬಗ್ಗೆ ಹೇಳ್ಬೇಕಾಗಿತ್ತಲ್ಲ. ಅದ್ರ ಬಗ್ಗೆ ಹೇಳಲಿಕ್ಕೆ ಆಗಲ್ಲ. ಯಾಕೆ ಗೊತ್ತಾ? ಹೇಳಲಿಕ್ಕೆ ಬರೋದಿಲ್ಲ ಅಂತ ಅವರೇ ಹೇಳಿದಾರಳೆ. ಯಾರನ್ನ ಸ್ತೋತ್ರ ಮಾಡಬೇಕು? ಯಾರನ್ನು ಮಾಡಿದ್ ಗೊತ್ತಾ? ಮಾತಾಮಹ ಮಹಾಶೈಲಂ ಮಹಸ್ತರ್ ಅಪಿತಾಮಹಂ ಕಾರಣಂ ಜಗತಾಂ ವಂದೇ ಕಂಠಾದುಪರಿ ವಾರಣಂ ಅಂತ ಅನಂತಕೃಷ್ಣ ಶಾಸ್ತ್ರಿಗಳ ಮಂಗಲ ಪದ್ಯ. ಏನು ಮಂಗಲ ಪದ್ಯವು! ಮಾತಾಮಹ ಇದ್ದಾರೆ ನಮ್ಮ ಆರಾಧ್ಯ ದೈವಕ್ಕೆ, ಮಾತಾಮಹ ಮಹಾಶೈಲ ಅಲ್ವಾ? ಇನ್ನ ಪಿತಾಮಹ ಇಲ್ಲ, ಪಿತಾ ಮಾತ್ರ ಇದ್ದಾನೆ. ಶಿವನಿಗೆ ಅಪ್ಪ ಯಾರಿಂದ? 3ನೇ ಸ್ಕಂದ ಭಾಗವತದಲ್ಲಿ ಚತುರ್ಮುಖ ಬ್ರಹ್ಮದೇವರ ಮಗ ಅಂತೀರ, ನೋಡಲ್ಲ ಮಾಡಲ್ಲ, ಬರೀ ಶಾಸ್ತ್ರದಲ್ಲೇ ಮುಳುಗಿದ್ರೆ ಹೇಗೆ? ಇಂಥ ಕುತ್ತಿಗೆಯ ಮೇಲೆ ಆನೆ ಆಕಾರದ ನನ್ನ ದೈವವನ್ನ ಸ್ತೋತ್ರ ಮಾಡ್ತೀನಿ. ಶಿವನ ಸ್ತೋತ್ರ ಮಾಡಬೇಕಾಗಿತ್ತಲ್ಲ. ಸ್ವವ್ಯಾಹತಿ ಪುರಂಧ್ರೀಣಾಂ ಪಾಣಿಗ್ರಹಣಂ ಅಸ್ಥಿತೆ ಅಂತಾರಲ್ಲ. ಇಂಥ ವಿದ್ಯಾಮಾನ್ಯರು ಅದಕ್ಕೆ ಖಂಡನೆ ಬರೆದು ಸೊಗಸಾಗಿ ಸ್ವವ್ಯಾಹತಿ ಪುರಂಧ್ರಿಗಳು ಅಂದ್ರೆ ಏನು ಗೊತ್ತಾ? ವ್ಯಾಹತಿ ಶಬ್ದ ಸ್ತ್ರೀಲಿಂಗ. ಇದು ಯುಕ್ತಿ ಮಲ್ಲಿಕಾ ಮಾತು. ವಿದ್ಯಾಮಾನರು ಆಡದಾಗ ಅನಿವಾರ್ಯವಾಗಿ ಇಂಥ ಮಾತು ಆಡಿಸ್ಕೊಂತಾರೆ. ಅಲ್ಲಯ್ಯ, ಸ್ವವ್ಯಾಹತಿ ಎಂಬ ಎಷ್ಟು ಹೆಣ್ಣು ಮಕ್ಕಳು ನಿನ್ನ ಮದುವೆ ಆಗಿದೆ, ದೊಡ್ಡ ದೋಷ ಅದು. ಅದು ಹೇಗೆ ಹೇಳ ನಿಮ್ಗೆ? ನೀವು ಹೇಳಿದ್ರಲ್ಲ ಅದನ್ನ, ನಾನು ಹೇಗೆ ಹೇಳಲಿಕ್ಕೆ ಸಾಧ್ಯ ರೀ? ಅದು ಮೂಕ ಅಲ್ವಾ ನಾನು ಅಂತ ಅವರೇ ಹೇಳಿದ್ರು. ಈ ಮಾತು ನೀವು ಆಡಿದ್ದಲ್ವಾ ಅಂದ್ರೆ ನಾನು ಮೂಕ ಅಟ್ಟಾಗಲ್ಲ, ನಾನೇ ಹೇಳ್ತಾ ಇದ್ದೀನಿ. ಮೂಕ ಅಂದ್ರೆ ಹುಚ್ಚ ಅಂತ ಕರೀತಾರೆ. ಇದಕ್ಕೆ ಸ್ವವ್ಯಾಹತಿ ಅಂತ. ಸ್ವಕ್ರಿಯಾ ವಿರೋಧ, ವಚನ ಕ್ರಿಯೆಯನ್ನು ಮಾಡುತ್ತಾನೆ. ಮೂಕ ಅಂದ್ರೆ ಇದು ಸ್ವವ್ಯಾಹತಿ. ಸ್ವನ್ಯಾಯ ವಿರೋಧ, ಸ್ವಕ್ರಿಯಾ ವಿರೋಧ, ಸ್ವವಚನ ವಿರೋಧ ಅಂತ ಅದನ್ನೆಲ್ಲ ತಿಳಿಸಿ ಕೊಡ್ತಾರಲ್ಲಿ. ಇಂಥ ಎಷ್ಟು ಹೆಣ್ಣು ಮಕ್ಕಳನ್ನ ನೀನು ಮದುವೆ ಆಗಿದ್ಯೋ ಅಂತಾರೆ. ಅವ್ರಿಗೆ ಹೇಳಿ ಸೊಗಸಾಗಿ ಖಂಡನೆ ಮಾಡಿದ್ದಾರೆ. 3 ಗಂಟೆ ತನಕ ಹೇಳಬೇಕು ಅಂದ್ರು, ಇನ್ 2 ನಿಮಿಷ ಮುಗಿಸ್ತಿದ್ರು. ಒಂದೇ ಒಂದು ವೇರಿವ್ಯಾಸದೇವರ ಜಯಂತಿ ಅಲ್ವಾ? ಜಗದಾಂಧ್ಯ ಪ್ರಸಂಗಾತ್ ಅಂತಾರೆ. ವೇರಿವ್ಯಾಸ ದೇವರು ಅವತಾರ ಮಾಡದೆ ಹೋಗಿದ್ರೆ ಜಗತ್ತು ಅಂಧಕಾರದಲ್ಲೇ ಮುಳುಗಿ ಹೋಗ್ತಾ ಇತ್ತು. ಆ ಸ್ವಾಮಿ ಕರುಣಾಸಾಗರ ವ್ಯಾಸತ್ವೇನ ಅವತಾರ 1137 ಶಾಖೆಗಳನ್ನಾಗಿ, 1000 ಶಾಖೆ ಸಾಮವೇದ, ಋಗ್ವೇದ 24, 101 ಯಜುರ್ವೇದ, 12 ಅಥರ್ವ ವೇದ. ಇಷ್ಟು ಶಾಖೆಗಳನ್ನು ಕೊಟ್ಟರೆ ನಮಗೆ ಉಳಿದುಕೊಂಡಿರೋದು ಇವತ್ತು ಶಾಕಲ ಶಾಖಾಧ್ಯಾಯಿ, ಇನ್ನೊಂದು ಭಾಷ್ಕರ, ಇವೆರಡು ಸಿಗತ್ತೆ. ಇನ್ನು 22 ಹೊಟ್ಟೋಗಿದೆ. ಸಾಮವೇದದಲ್ಲಿ 1000 ಶಾಖೆ ಎಷ್ಟು ಉಳ್ಕೊಂಡಿದೆಯೋ ಗೊತ್ತಿಲ್ಲ. ದ್ವಾಪರದಲ್ಲಿ ಒಬ್ಬ ಮುನೀಪ ತನ್ನ ಕೋಪದಿಂದಲೇ ಕೊಡಲು ಶಾಪಿಸಲು ಜ್ಞಾನಲೋಪವಾಗೆ ಅಪಾರ ತತ್ವ ಸ್ವರೂಪ ಶ್ರೀಪತಿಯ ಕಾಯೆಂದು ಮೊರೆಯಿಡೆ ಪಾಪ ವಿರಹಿತಳಾದ ಯಮುನೆಯ ದ್ವೀಪದ ಅಂಬಿಗನ ಪೆಣ್ಣಿಗಳಿದಲ್ಲಿ ಜನಿಸಿದ ಮಧ್ವಂತರ್ಗತ ಸುಮತಿಗಳಿಗೆ ನಿಬೋಧಿಸಿದಿ ಮಿಕ್ಕ ಕುಮತಂಗಳನ್ನು ನಿಷೇಧಿಸಿದಿ ಕ್ರಿಮಿಯಿಂದ ರಾಜ್ಯವಾಳಿಸಿದಿ ಸ್ವಾಮಿ ಜಗಚರಿಯವನಿ ತೋರಿಸಿದಿ ಕಮಲನಾಭನ ವಿಮಲ ಪುರುಷನೆ ರಮಯಾರಸನೆ ರಮ್ಯ ಚರಿತನೆ ಮಮತೆಯಲ್ಲಿ ಕೊಡು ಕಾಮಿತಾರ್ಥವ ನಮಿಸುವೆನು ಹಯವದನ ಮೂರುತಿ ಮಧ್ವಂತರ್ಗತ. ಎಂತ ಸ್ತೋತ್ರ ರೀ! ಹೆಣ್ಣು ಮಕ್ಕಳೆಲ್ಲ ದಿನ ಒಮ್ಮೆ ಹೇಳ್ಕೊಡ್ರಿ, ನಿಮ್ಗೆ ಗೊತ್ತಿಲ್ಲದೆ ಜ್ಞಾನ ಬಂದ್ಬಿಡು. ವೇದವ್ಯಾಸ ಅಷ್ಟಾಕ್ಷರ ಮಾಂತ್ರದಲ್ಲಿ ಅಧಿಕಾರ ಇರೋದಿಲ್ಲ, ಬೇಡ.
ಇಷ್ಟು ಕರುಣಾಸಾಗರ ಅವತಾರ ಮಾಡಿ ಮಹಾಭಾರತ ಯುದ್ಧ ನಡೆಯೋ ಮೊದಲೇ 600 ವರ್ಷದ ಮೊದಲೇ ಇದು ರಚನೆ ಮಾಡಿಬಿಟ್ಟು 600 ವರ್ಷದ ಮೊದಲೇ ಮಹಾಭಾರತ ಯಾವ ಕಡೆಯಿಂದ ಎಷ್ಟು ಬಾಣ ಬಿತ್ತು ಇದೇನ್ರಿ. ಅದಕ್ಕೆ ಕೋಖ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಈ ಸೋತು ಸಾಕಾಗಿ ಅಶ್ವತ್ಥಾಮಾಚಾರ್ಯರಿಗೆ ಬೇಡ ಯುದ್ಧ ಅಂತ ಬಿಲ್ ಬಿಸಾಡ್ ಹೊಟ್ಟೋದ್ರು. ಬೇರೆ ಹೇಳ್ತಾರೆ, ನಿಂದ ಎಷ್ಟು ಕೆಲಸ ಬೇಕಾಗಿದೆಯಲ್ಲ ಕಂದಪ್ಪ, ಹಿಡ್ಕೋ ಬಿಲ್ಲು, ಯುದ್ಧದಲ್ಲಿ ತೊಡಗಿಸಿ. ಯಾಕೆಂದ್ರೆ ಮಲಗಿದ ಮಕ್ಕಳನ್ನೆಲ್ಲ ಸಾಯ್ಬೇಕು, ಕೊಲ್ಲಬೇಕು, ಎಷ್ಟೆಷ್ಟು ಕಥೆ ನಡಿಬೇಕಾಗಿದೆ. ಪ್ರತಿ ಕ್ಷಣದಲ್ಲಿ ತಾನು ಆ ಗ್ರಂಥವನ್ನು ರಚನೆ ಮಾಡಿ ಆ ಪಾತ್ರವನ್ನೆಲ್ಲ ಪೋಷಣೆ ಮಾಡಿ ಪಾಂಡುರಾಜ ಸತ್ತ ಮೇಲೆ 17ನೇ ದಿನಕ್ಕೆ ಪಾಂಡವರೆಲ್ಲ ಬಂದಾಗ ಸರಿಯಾದ ನಿಯೋಗವಾಗದೆ ಇವರು ಹುಟ್ಟಿದ್ದಾರೆ, ನಮ್ ಚಿಕ್ಕಪ್ಪ ಸತ್ತ ಮೇಲೆ ಹುಟ್ಟಿದ್ದು, ನಾವು ಸ್ವೀಕಾರ ಮಾಡಲ್ಲ ಅಂತ ಆ ಕುಂಟ ಹೇಳ್ಕೊಟ್ಟ ಶಕುನಿ. ಅದ್ರ ಸೋದರಳಿಯ ಇದೆಯಲ್ಲ ಮುಖ. ಹೀಗಂದ ಕೂಡಲೇ ಎಲ್ಲ ಸುಮ್ಮನೆ ಇದ್ರು. ಧೃತರಾಷ್ಟ್ರ ಪಾಪ ಕುರುಡ, ಒಳ್ಳೆಯವನೇ ಆದ್ರೂ ದೌರ್ಭಾಗ್ಯ, ಕೆಟ್ಟ ಮಕ್ಕಳ ತಂದೆ ಅವನು. ಅಶರೀರಮಾಣಿ ಆಯ್ತು. ಏತೇಹಿ ಮರುದಿಂದ್ರ ಭಿಷಗ್ವರೇಭ್ಯ ಧರ್ಮ ಮರುದಿಂದ್ರ ಭಿಷಗ್ವರೇಭ್ಯ ಸಮ್ಯಂಗ್ ನಿಯೋಗ್ಯಮವಾಪ್ಯ. ಇಂಥ ದೇವತೆಗಳಿಂದ ಧರ್ಮ ಮರುದಿಂದ್ರ ಭಿಷಗ್ವರೇಭ್ಯ ಸಮ್ಯಂಗ್ ನಿಯೋಗಮವಾಪ್ಯ, ಒಳ್ಳೆ ನಿಯೋಗವನ್ನ ಹೊಂದಿ, ಯಾರಿಂದಲ ವೇದವ್ಯಾಸ ದೇವರಿಂದಲೇ ಹುಟ್ಟಿದ್ದು. ನಾರಾಯಣನ ಅನುಗ್ರಹಕ್ಕೆ ಪಾತ್ರರಿವರು. ಇವರನ್ನ ಯಾರೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಸುಮ್ಮನೆ ಕೂತಿದ್ರು. ಆಗ ಧೃತರಾಷ್ಟ್ರ ಬಂದ್ರಪ್ಪ ನನ್ನ ತಮ್ಮನ ಮಕ್ಕಳು ಅನ್ಬೇಕೋ ಬೇಡ. ಆಗ ವೇದವ್ಯಾಸ ದೇವರು ಬಂದು, ಕುರುಡ ಅನ್ನೋ ಕಿವಿ ಇದೆಯಲ್ಲಪ್ಪ ನಿಂಗೆ, ಕಣ್ಣು ಕುರುಡಾದ್ರೇನೋ ಕಿವಿಗೆ ಬೀಳಿಲ್ವಾ ಅದು? ಆಯ್ತಾಯ್ತು, ತಪ್ಪಾಯ್ತು. ಪಾಂಡವರ ಮನೆಯಲ್ಲಿ ಅವ್ರನ್ನ ಬಿಟ್ಟು ಆಮೇಲೆ ಬೆಳೀತು ಆ ದ್ವೇಷ. ಕಡೆಗೇನಾದ ದುರ್ಯೋಧನ ತೊಡೆ ಮುರ್ಕೊಂಡು ಬಿದ್ದ. ದೌರ್ಭಾಗ್ಯ ನೋಡಿ, ಸೋತು ಬಿದ್ದ ಮೇಲೆ ಅಭಿಷೇಕ ಬೇರೆ. ಅಶ್ವತ್ಥಾಮಾಚಾರ್ಯ ಪಂಸ್ಮಭಿಷೇಕಿಣಂ, ದ್ರೌಪದಿ ಮಕ್ಕಳನ್ನೆಲ್ಲ ಕೊಂದಾಕ್ಬಿಟ್ಟಿ, ಒಂದ್ ಅಕ್ಷೋಹಿಣಿ ಸೈನ್ಯ ಮುಗಿಸ್ಬಿಟ್ಟಿದಿ, ಪಾಂಡವರ ಕುಡಿ ಇರಬಾರ್ದು, ನೀ ಮಾಡ್ತೀಯ ಆ ಕೆಲಸವನ್ನ ಅಂತ ಹೇಳಿ ತಲೆ ಮೇಲೆ ಹೊಯ್ಗೆ ಹಾಕಿ, ನೀನೇ ಭರತ ವಂಶದ ರಾಜ, ನನ್ನ ಹೆಂಡತಿಯಲ್ಲಿ ನಿನ್ನಿಂದ ಮಗು ಆಗಬೇಕು. ಇದು ದುರ್ಯೋಧನ ಹೇಳಿದಾಗ ಪಾಪ ಹೂ ಅನ್ಲಿಲ್ಲ, ಸುಮ್ಮನೆ ಇದ್ರು. ಮೌನಂ ಸಂಪತ್ತಿ ಲಕ್ಷಣ ಆಯ್ತಲ್ಲ. ಇದ್ದ ಮಣಿ ಕಳ್ಕೊಂಡ್ರು. ಇದೆಲ್ಲ ವೇದವ್ಯಾಸ ದೇವರ ಯೋಜನೆಯಲ್ಲಿ ಏನೇನು ಯಾರ್ಯಾರಿಂದ ಎಷ್ಟೆಷ್ಟು ಆಗಬೇಕು ಅಷ್ಟು ನಿರ್ವಾಹ ಮಾಡದಿ, ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಶುದ್ಧಾಯ ಸಿದ್ಧಾಯ ಮಧ್ವಾಯ ಚ ನಮೋ ನಮಃ ಅಂತ ಹೇಳುತ್ತಾ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂಬೃಣೀಪತಿ ವೇದವ್ಯಾಸ ದೇವರ ಪಾದಕಮಲಗಳಲ್ಲಿ ವಿದ್ಯಾಮಾನ್ಯ ತೀರ್ಥರ ಅಂತರ್ಯಾಮಿಯಾಗಿರ್ತಾನೆ ರಾಮ. ಆ ದೇವರ ಮಠಕ್ಕೆ ರಾಮದೇವರು ಸೀತಾರಾಮನ ಪಾದಕಮಲಗಳಲ್ಲಿ ಈ ವಾಕ್ಪುಸ್ತಕಗಳನ್ನ ಶ್ರೀ ಹರಿಪ್ರಿಯತಾ ಕೃಷ್ಣಾರ್ಪಣ.